ಸ್ನೇಹಿತರೆ ನಮಸ್ಕಾರ. ಭಾಳ ಜನ ಏನ್ರಿ ಬರ್ತಾರೆ ನಿಮ್ಮ ಹತ್ರ, ಅವ್ರು ಹಂಗೆ ಮಾಡಿಲ್ಲ ಇವ್ರು ಹಿಂಗೆ ಮಾಡಿಲ್ಲ ಅಂತ ಹೇಳ್ತಿದ್ದೆ. ದಯವಿಟ್ಟು ನಾನು ಇವತ್ತು ಕಾರ್ಖಾನೆ ಅಧ್ಯಕ್ಷನಾಗಿ, ಗೊಡಚಿ ವೀರಭದ್ರೇಶ್ವರ ಸಾಕ್ಷಿಯಾಗಿ, ತೊರಗಲ ಪರದೇವರ ಸಾಕ್ಷಿಯಾಗಿ, ಕರಿಯಮ್ಮನ ದೇವರ ಸಾಕ್ಷಿಯಾಗಿ, ಇವತ್ತು ಸುನ್ನಾಳ್ ಹನುಮಪ್ಪನ ಸಾಕ್ಷಿಯಾಗಿ 1 ರೂಪಾಯಿನೂ ಸಹಿತ ಅವ್ಯವಹಾರ ಮಾಡಿಲ್ಲ. ಯಾವುದೇ ವ್ಯವಹಾರ ಮಾಡಿದ್ದ ತನಿಖೆ ಮಾಡಿದರೆ ಅವತ್ತು ನಾನು ರಾಜಕೀಯದಿಂದ ನಿವೃತ್ತಿ ಹೊಂದಿನಂತ ನಿಮ್ಮಲ್ಲಿ ಭರವಸೆ ಕೊಡ್ತಾ ಇದ್ದೀನಿ ಇವತ್ತಿನ ದಿವಸ. ಯಾಕಂದರೆ 1 ರೂಪಾಯಿನೂ ಸಹಿತ ನಾವು ವ್ಯವಹಾರ ಮಾಡಿಲ್ಲ. ಇವತ್ತು ಗಾಡಿ ಹತ್ತಿರ್ತಕ್ಕಂಥ ಗಾಡಿ ಬಗ್ಗೆ ಟೀಕಾ ಮಾಡ್ತಾರೆ. ಅಂದ್ರೆ ಯಾರಾದ್ರೂ ನಮ್ಮ ಕಾರ್ಖಾನೆ ಒಳಗೆ ಕಾರ್ಖಾನೆ ಸದಸ್ಯರ ಮನೆಗೆ ಮದುವೆ ಕರೆದಂದ್ರೆ ಆ ಗಾಡಿ ಬಿಟ್ಟು ಬರ್ಬೇಕೇನ್ರಿ? ಯಾರ ಕಾರ್ಖಾನೆ ಸದಸ್ಯರ ಮನೆಯೊಳಗೆ ಮೈತಾದ್ರಂದ್ರೆ ಅವ್ರ ಮನೆಗೆ ನಾವು ಅಕಸ್ಮಾತ್ ಅವ್ರು ಮಾತಾಡ್ಸಕ್ಕೆ ಬರ್ಬೇಕಾದ್ರೆ ಗಾಡಿ ಬಿಟ್ಟು ಬರ್ಬೇಕೇನ್ರಿ? ಶಿಷ್ಟಾಚಾರದ ಪ್ರಕಾರ ಗಾಡಿಯನ್ನು ಕೊಟ್ಟಿದ್ದಾರೆ. ಆ ಗಾಡಿಯನ್ನು ಹತ್ಕೊಂಡು ಅಡ್ಡಾಡೀನಿ. ಆ ಗಾಡಿಯನ್ನು ಹತ್ಕೊಂಡಿದ್ರು ಸಹಿತ ಅದನ್ನು ದುರ್ಬಳಕೆ ಮಾಡ್ಕೊಂಡಿಲ್ಲ. ಭಾಳ ಜನರು ಅದ್ರ ಮ್ಯಾಗ ಏನೇನು ಹೇಳ್ತಿರ್ತಾರೆ. ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಾನ್ಪೇಟ ಇದರ ಒಂದು ಚುನಾವಣೆ ನಿಮಿತ್ತವಾಗಿ ಬೋಸ್ವಾಳ ಗ್ರಾಮಕ್ಕೆ BJP ಯುವ ಧುರೀಣರು ಧನಲಕ್ಷ್ಮಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಣ್ಣ ಯಾದವಾಡಿ ಅವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಡೊಳ್ಳೊಳ್ಳಿ ಮೆಳವಣಿಗೆ ಅಣ್ಣನವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೂ ಡೊಳ್ಳೊಳ್ಳಿ ಅಣ್ಣನವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಸರ್ವ ಸದಸ್ಯ ಎಲ್ಲ ಚುನಾವಣೆಗೆ ನಿಂತಂಥ ಅಭ್ಯರ್ಥಿಗಳಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಅಂದ್ರೆ ನಮ್ಮೂರಲ್ಲಿ ಕೂಡ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ 77 ಷೇರುದಾರ ನಮ್ಮೂರಲ್ಲಿದ್ದಾರೆ. ಈ ಒಂದು 77 ಷೇರುದಾರನ ಅವರ ಒಂದು ಚೈನ್ ಸಿಸ್ಟಮ್ಗೆ ನಾವು ಮತವನ್ನು ಕೊಟ್ಟು ಅವ್ರನ್ನೆಲ್ಲರನ್ನೂ ಪ್ರಚಂಡ ಬಹುಮತದಿಂದ ಆರಿಸ್ತಿರ್ತೀವಿ ಅಂತ ನಾನು ಇವತ್ತಿನ ದಿವಸ ಅವರಿಗೆ ಭರವಸೆನೇ ಕೊಡ್ತಾಯಿದ್ದೀನಿ. ಹಾಗೂ ಅವರೆಲ್ಲರೂ ಈಗ ಹಿಂದಿದ್ದಂಥ ಆಡಳಿತ ಮಂಡಳಿ ಒಳಗೆ ಅವರೆಲ್ಲರೂ ಕೆಲಸ ಮಾಡ್ಯಾರ. ಅವರಿಗೆ ಸಾಕಷ್ಟು ಅನುಭವನೂ ಐತೆ. ಈ ಷೇರುದಾರ ಸಮಸ್ಯೆಗಳು ಏನೇ ಇದ್ದರೂ ಅವರು ಅಚ್ಚುಕಟ್ಟಾಗಿ ಪರಿಹರಿಸ್ತಾರೆ. ಹಾಗೂ ನಮ್ಮೂರಿನ ಯುವಕರಾಗಿರ್ತಕ್ಕಂಥ ಹಾಗೂ ಮಿತ್ರರಾಗಿರ್ತಕ್ಕಂಥ ಭೀಮಾಸಾಹೇಬ್ ಪಾಟೀಲ್ ಅವರು ಕೂಡ ಈಗಾಗಲೇ 2 ಬಾರಿ ನಾವೆಲ್ಲರೂ ಕೂಡ ಅವ್ರನ್ನ ಆರಿಸಿ ತಂದಿದ್ದೆವು. ಅದೇ ಥರ ನಾವೆಲ್ಲರೂ ಅವ್ರನ್ನ ಒಟ್ಟಾರೆಗೆ ಅವರ ಒಂದು ಚೈನ್ ಸಿಸ್ಟಮ್ ಐತಲ್ಲ, ಆ ಚೈನ್ ಸಿಸ್ಟಮ್ದೊಳಗೆ ಇದ್ದಂಥವ್ರನ್ನೆಲ್ಲರೂ ಆರಿಸಿ ತಂದ ಷೇರುದಾರರಿಗಾಗಲಿ ರೈತರಿಗಾಗಲಿ ಏನೋ ಕಬ್ಬಿನ ಸಮಸ್ಯೆಗಳಿದ್ರೆ ಪರಿಹಾರ ಮಾಡಿಕೊಡುವಂಥ ವ್ಯಕ್ತಿತ್ವ ಅವ್ರ ಕಡೆ ಐತಿ. ಅದಕ್ಕಾಗಿ ಅವರ ಎಲ್ಲರೂ ಕೂಡ ಅವ್ರನ್ನ ಆರಿಸ್ತವ್ರನ್ನ ಅಂಥೇಳಿ ಈ ಮೂಲಕ ನಾನು ಅವರಿಗೆ ಭರವಸೆಯನ್ನು ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಬೆಳವಂಕಿ ಅವರು ಈಗ ವೇದಿಕೆಯನ್ನು ಉದ್ದೇಶಿಸಿ 2 ಮಾತುಗಳನ್ನ ಹೇಳ್ಬೇಕು. ಇವತ್ತಿನ ದಿವಸ ಬೋಚಾಳ ಗ್ರಾಮದ ಗ್ರಾಮ ದೇವತೆಯ ಪಾದಕ್ಕೆ ನಮಸ್ಕರಿಸಿ ಈ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದಂಥ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಹಾಗೂ ಯುವ ಧುರೀಣರಾದಂಥ ಮಲ್ಲಣ್ಣ ಯಾದವಾಡವ್ರಿ, ವೇದಿಕೆ ಮೇಲೆ ಆಸೀನರಾದಂಥ ಶಾಸನಗೌಡ ಪಾಟೀಲ್ರವ್ರಿ, ಹಾಗೂ ಸುರೇಶ್ ಗೌಡ ಡೊಳ್ಳೊಳ್ಳಿ ಅವರೇ, IS ಹರ್ನಟ್ಟಿ ಅವರೇ, AC ಸುರಗ ಅವರೇ, ಚಂದು ಲಮಾಣಿ ಅವರೇ, ಹಾಗೂ ಫಕೀರಪ್ಪ ಕಣಿವೆ ಅವರೇ, ಇನ್ನುಳಿದ ಹಿರಿಯ ಎಲ್ಲ ನಿರ್ದೇಶಕ ಬಂಧುಗಳೇ, ಹಾಗೂ ಬೋತ್ವಾಳ ಗ್ರಾಮದ ನಮ್ಮ ಫ್ಯಾಕ್ಟ್ರಿಯ ಷೇರುದಾರರೇ ಹಾಗೂ ಯುವಕ ಮಿತ್ರರೇ, ಇವತ್ತು ನಾವು ನಾಳೆ ನಡೆಯಲಿರೋ 14ನೇ ತಾರೀಕಿಗೆ ನಮ್ಮ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಚುನಾವಣೆ ಪ್ರಚಾರದ ನಿಮಿತ್ತವಾಗಿ ನಿಮ್ಮಲ್ಲಿ ಪ್ರಚಾರಾರ್ಥವಾಗಿ ಬಂದಿದ್ದೇವೆ. ನಮ್ಮ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು 95-96ರಲ್ಲಿ ಆವಾಗ ಹಿರೇರೆಡ್ಡಿ ಅವರು ಶಾಸಕರಾಗಿದ್ದರು. ಮಹದೇವಪ್ಪನವರು ಅಥವಾ ಇಲ್ಲಿ ನೆರೆದಂಥ ಎಲ್ಲ ಹಿರಿಯ ನಿರ್ದೇಶಕರು ಎಲ್ಲರೂ ಕೂಡಿಕೊಂಡು ತಾಲೂಕಿನಾಗ ಏನೇನೋ ಒಂದು ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ, ಅದನ್ನೆಲ್ಲ ವಿಚಾರ ಮಾಡಲಾಗಿ APMC ಒಳಗೆ ಒಂದು ದೊಡ್ಡ ಪ್ರಮಾಣದ ತಾಲೂಕಿನ ಹಿರಿಯ ಮುಖಂಡರ ಒಂದು ಸಭೆಯನ್ನು ಕರೆದು ಸಕ್ಕರೆ ಫ್ಯಾಕ್ಟ್ರಿ ಚಾಲೂ ಮಾಡಬೇಕಂತ ಒಂದು ನಿರ್ಣಯ ತೊಗೊಂಡಿದ್ದೆವು. ನಂತರ ಅದನ್ನು ಶೇರ್ ಕೂಡಿಸ್ಬೇಕಲ್ಲ, 5 ಕೋಟಿ ರೂಪಾಯಿ ಶೇರ್, 5 ಕೋಟಿ ರೂಪಾಯಿ ಶೇರು ಕೂಡ್ಸೋಕೆ ನಮ್ಮ ಕಡೆ ಅಷ್ಟೊಂದು ಜನರ ಹತ್ರ ದುಡ್ಡು ಇದ್ದಿದ್ದಿಲ್ಲ. ಆ ಟೈಮ್ದಾಗ ಶ್ರೀಮಂತರಿದ್ದಾರೆ, ಎಲ್ಲ ತೊಗೊಂಡ್ರು. ಒಂದು 3-4 ಶೇರು ಕೊಂಡ್ಕೊಂಡು ಅದು ಒಂದು ಅಜ್ಮಾಸ್ 1.5 ಕೋಟಿ ರೂಪಾಯಿ ಆಗ್ತದೆ. ಉಳಿದಂಥ ಇನ್ನು 3.5 ಕೋಟಿ ರೂಪಾಯಿ ಶಾರ್ಟೇಜ್ ಬಿತ್ತದು ಶೇರ್ ಹಣ ಕೂಡಬೇಕಾದ್ರೆ. ಆವಾಗ ನಾವು DC ಬ್ಯಾಂಕಿನ ಉಪಾಧ್ಯಕ್ಷ ಇದ್ದೆ. ಹಾಗೂ ಹಿರೇರೆಡ್ಡಿ ಅವರು, ಮಹದೇವಪ್ಪಣ್ಣ ಯಾದವಾಡವರು ಎಲ್ಲ ನಾವು ಹಿರಿಯ ನಿರ್ದೇಶಕರು ಕೂಡ್ಕೊಂಡು ಹಿಂದೆ ಒಂದು ಹಿರೇರೆಡ್ಡಿಯವ್ರ ಪೆನಲ್ ಏನಿತ್ತು ಅವರೆಲ್ಲರೂ ಕೂಡ್ಕೊಂಡು ಹಿಂಗಾದ್ರೆ ಕೂಡುವುದಿಲ್ಲ, ಇದು ತಾಲೂಕಿನ ಎಲ್ಲ ಸೊಸೈಟಿಗಳ ಮುಖಾಂತರ DC ಬ್ಯಾಂಕಿನ ಲೋನ್ ತೊಗೊಳ್ಳೋಣ. ಆ ಕಾರಣದಿಂದ ಎಲ್ಲ ಸೊಸೈಟಿ ರೈತರ ಕಡೆ ಮನೆ ಮನೆಗೆ ಹೋಗಿ ಅವ್ರ ಕಡೆಯಿಂದ 600 ರೂಪಾಯಿ ಇಸ್ಕೊಂಡು
ಅವ್ರ ಕಡೆಯಿಂದ 600 ತೆಗೆದುಕೊಂಡು ಅದ್ರಾಗ 500 ರೂಪಾಯಿ ಸೊಸೈಟಿ ಶೇರ್ ಹಣ, 100 ರೂಪಾಯಿ ಪ್ರವೇಶ ಹಣ, ಹಿಂಗೆ 600 ರೂಪಾಯಿ ತೊಗೊಂಡು ಅವನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು DCC ಬ್ಯಾಂಕ್ ಹೋಗಿ ಆ ಟೈಮ್ದೊಳಗೆ ಜಿ ಪಾಟೀಲ್ ನಮ್ಮ ಅಧ್ಯಕ್ಷರು ಇದ್ದರು, ನಾವು ಉಪಾಧ್ಯಕ್ಷರಿದ್ದೆ. ಅವಾಗ ಕೂಡ್ಕೊಂಡೋಗಿ ಒಂದು ವಾರ ಒಪ್ಪತ್ತಿನಾಗ ಅಂದಾಜು 3-3.5 ಕೋಟಿ ರೂಪಾಯಿ ನಾವು ಎಲ್ಲ ಸೊಸೈಟಿಗಳಿಗೆ ಬಿಡುಗಡೆ ಮಾಡಿದ್ದೆವು. ಅವರು ಸೊಸೈಟಿಯವರು ಮತ್ತು ನಮ್ಮ ಫ್ಯಾಕ್ಟ್ರಿಗೆ ಬಿಡುಗಡೆ ಮಾಡಿದರು. ಹಿಂಗೆ ನಾವು 5 ಕೋಟಿ ಶೇರ್ ಕೂಡಿದ ನಂತರ ಅವಾಗ ನಮಗೆ ಪರ್ಮಿಷನ್ ಕೊಟ್ಟರು. ಪರ್ಮಿಷನ್ ಕೊಟ್ಟ ನಂತರ ಅವಾಗ ಬಿಜಾಪುರ DCC ಬ್ಯಾಂಕ, ಬೆಳಗಾವಿ DCC ಬ್ಯಾಂಕ, ಅರ್ಬನ್ ಬ್ಯಾಂಕ್ಗಳ ಎಲ್ಲ ಕಡೆ ಎಲ್ಲಿ ಸಿಗ್ತೈತೆ ಅಲ್ಲಿ ಲೋನ್ ತೆಗೆದು ಮಷಿನರಿ ಖರೀದಿ ಎಲ್ಲ ಗೋಡಾವಣ ಚಾಲು ಮಾಡಿದೆವು. ಅದು ಕುಂಠಿತ ಆಗ್ತದೆ ಮುಂದೆ. ಯಾಕೆ ಇನ್ನೊಂದು 12 ಕೋಟಿ ರೂಪಾಯಿ ಶಾರ್ಟೇಜ್ ಆಯ್ತು ರೊಕ್ಕ. ದೌಡ ಆ ಶೇರ್ ಅದು ಸಾಲದ ಅಮೌಂಟ್ ನಮಗೆ ಸಾಧ್ಯ ಆಗಲಿಲ್ಲ. ಅದು ಹಂಗೆ 3-4-5 ವರ್ಷ ಹಂಗೆ ಕುಂಠಿತ ಆಯ್ತು. ಮತ್ತು ನಾವು ರೆಡ್ಡಿ ಬ್ಯಾಂಕ್ಲಿಂದ ಒಂದು 1.5 ಕೋಟಿ ರೂಪಾಯಿ ಮತ್ತು ರೈತರಿಗೆ ಶೇರ ಕೊಡಿಸಿದೆವು. ಅದು ಮುಂದೆ ಈ ಫ್ಯಾಕ್ಟ್ರಿ ಡಿಲೇ ಆದದ್ದಕ್ಕೆ ರೈತರದ್ದು ಅದು ರೆಡ್ಡಿ ಬ್ಯಾಂಕಿಂದ ಅಸಲು ಬಡ್ಡಿ ಕೂಡಿ 20-25 ಸಾವಿರ ರೂಪಾಯಿ ಆಯ್ತು. ಅವರೆಲ್ಲ ನಮ್ಮನ್ನು ಆ ಕಡೆ ಈ ಕಡೆ ಅಡ್ಡಾಡೋಕ್ಕೆ ಬಿಡಲಿಲ್ಲ. ಕುಳಿಯರ್ ಕಾಸಿಗೆ ಹೋಗೋಕೆ ಹರ್ನಟ್ಟಿಯವ್ರನ್ನೂ ಬಿಡಲಿಲ್ಲ, ನನ್ನೂ ಬಿಡಲಿಲ್ಲ, ತುಪ್ಪದವ್ರನ್ನ ಜಿ ಪಾಟೀಲ್ರನ್ನ, ಯರಗಟ್ಟಿ, ಮುನವಳ್ಳಿ ಅಥವಾ ಕಟ್ಕೊಳಕ್ಕೆ ಹೋಗೋಕ್ಕೂ ಸಹಿತ ಬಿಡಲಿಲ್ಲ. ಭಾಳ ಅಪಸ್ವರದಿಂದ ನಮಗೆ ಭಾಳ ಕೀಳು ಮಟ್ಟದ ಭಾಷೆಯನ್ನು ಉಪಯೋಗಿಸಿ ಭಾಳ ಮಾತಾಡಕತ್ತಿದ್ರು. ಯಾಕಂದ್ರೆ ರೈತರಿಗೆ ಅವ್ರಿಗೆ ಗೊತ್ತಲ್ಲ, ಅವ್ರಿಗೆ ಮನಸ್ಸಿಗೆ ನೋವಾದಾಗ ನಮಗೆ ಮಾತಾಡ್ತಿದ್ರು ಅವರು. ಅದಕ್ಕೆ ಆ ಟೈಮ್ದಾಗ ಮುಂದೆ ಶಾಸಕರಾದರು ಯಾರು, ಯಾದವ್ ಮಾದೇವಪ್ಪನವರು. ಆವಾಗ ಮುಂಡ್ರಿಗಿದು SS ಪಾಟೀಲ್ರದ್ದು ಒಂದು ಕಾರ್ಖಾನೆ ನಮ್ಮದು, ಅದು ಕೂಡ 2 ಕೂಡ ಲೈಸೆನ್ಸ್ ಆಗಿದ್ದು. ಬೆಳಗಾವಿ ಪೌದ್ದಾರ್ದು ಒಂದು, ನಮ್ಮ 3 ಕೂಡ ಲೈಸೆನ್ಸ್ ಬಂದಿದ್ದು. ಮುಂಡ್ರಿಗೆ ಫ್ಯಾಕ್ಟ್ರಿ ಲೀಸ್ ಕೊಟ್ಟು ಅವರು ಶುರು ಮಾಡಿದ್ರು. ಆಗಲೇ ಅವರು ಶುರು ಮಾಡಿ ಚಾಲೂ ಮಾಡಿದರು. ನಾವು ಅವಾಗ ಜಿಲ್ಲಾ ಮಟ್ಟದಾಗ ಇದ್ದಿದ್ದರಿಂದ ನನಗೆ ಅಲ್ಲಿ ಯಾವ ಕೋಆಪರೇಟಿವ್ ಸಂಸ್ಥೆಗಳು ಹೆಂಗೆ ಅದಾವ, ಹೆಂಗೆ ನಡೆದವ ಅನ್ನೋ ಅನುಭವ ಆಗಿರ್ತದೆ. ಅದಕ್ಕೆ ನಮ್ಮ ಎಲ್ಲ ಹಿರಿಯ ನಿರ್ದೇಶಕರನ್ನು ಕೂಡ್ಕೊಂಡು ಇಲ್ಲ ಲೀಸ್ ಕೊಡೋನು, ಇದನ್ನು ಫ್ಯಾಕ್ಟ್ರಿ ಲೀಸ್ ನಮ್ಮ ಕಡೆಯಿಂದ ಮಾಡೋಕ್ಕಾಗೋದಿಲ್ಲ, ಆ ದೃಷ್ಟಿಯೊಳಗೆ ಲೀಸ್ ಕೊಡೋನು ಅಂತ ನಾವು ಚರ್ಚೆ ಮಾಡಲಾಗಿ ಮಾದೇವಪ್ಪನವ್ರ ಹತ್ರ ಹೋಗಿ ಇಲ್ಲ ಲೀಸ್ ಕೊಡಿಸ್ರಿ, ಸರ್ಕಾರದಿಂದ ನೀವು ಅನುಮತಿ ಕೊಡಿಸ್ರಿ ಅಂಥೇಳಿ ನಾವು ಹೇಳಿದಾಗ, ನೋಡಪ್ಪ ಮತ್ತು ನಿಮ್ಮ ಚೇರ್ಮನ್ ಸಹಿ ಮಾಡ್ತಾರೋ ಇಲ್ಲೋ ಕೇಳ್ಕೊರಿ ಅಂತ. ಇಲ್ಲ ಅವ್ರ ಕೈಕಾಲು ಬಿದ್ದಾದರೂ ನಾವು ಹ್ಞೂ ಅನ್ನಿಸ್ತೇವೆ, ದಯವಿಟ್ಟು ನೀವು ಲೀಸ್ ಕೊಡಿಸಿಬಿಡ್ರಿ ಅಂತ ನಾವೆಲ್ಲ ಅವಾಗಿನ ನಿರ್ದೇಶಕರು ಎಲ್ಲ ಅವಾಗೆಲ್ಲ ಫೌಂಡರ್ಗಳು ನಾವೆಲ್ಲ ಚೀಫ್ ಪ್ರಮೋಟ್ಸ್ ಹಿರೇಡ್ಡಿ ಆದವರು, ಮಾದೇವಪ್ಪ ಅವರು, ನಾವು ಇವರೆಲ್ಲರೂ ಪ್ರಮೋಟರ್ಸ್ಗಳು. ಆ ದೃಷ್ಟಿಯೊಳಗೆ ಹೇಳಿದಾಗ ಅವರು ಮಾದೇವಪ್ಪನವರು ಅದನ್ನು ಕ್ಯಾಬಿನೆಟ್ ಮುಂದೆ ತೊಗೊಂಡು ಬಂದು ಅದನ್ನು ಲೀಸ್ ಕೊಡ್ಸೋಕೆ ಆದೇಶ ಮಾಡಿಸಿದರು. ಆ ಬೋರ್ಡ್ ಠರಾವ್ ಬೇಕಾಗಿತ್ತಲ್ಲ, ಆ ಬೋರ್ಡ್ ಠರಾವ್ ದೌಡ ಕೊಡೋಕ್ಕಾಗಲಿಲ್ಲ. ಏಕೆಂದ್ರೆ ನಾವು ಅಜ್ಜಾರನ್ನ ಕೇಳಿದ ಕೂಡಲೇ ಇಲ್ಲಪ್ಪ ಕೋಆಪರೇಟಿವ್ ತಳದ ಮ್ಯಾಗ ನಾವು ಫ್ಯಾಕ್ಟ್ರಿ ಕಟ್ಟಿ ಹಾಕತ್ತೀವಿ, ನಾವೇ ನಡೆಸೋನು, ಮತ್ತೊಬ್ಬರ ಕೈಯಾಗ ಕೊಡೋದು ಬೇಡ ಅಂತ ಅವರು. ಆದ್ರೆ ಅವಾಗ ಜನರು ಭಾಳ ಬರಗಾಲ ಟೈಮ್ ಜನರಿಗೆ ಭಾಳ ತ್ರಾಸ ಆತ್ರಿ. ಅದು ಭಾಳ ತ್ರಾಸ ಆದ ಕೂಡಲೇ ಮತ್ತಿನ್ನು ನಾವು ಹೊಳ್ಳಮಳ ಬೇಸ್ಗಳ್ದು ಹಾಕತಿ ಬ್ಯಾಟ್ರಿ ಅಜ್ಜಾರ ಅಂತ ನಾವು ಅಂದೀವಿ. ಅದು ಸ್ವಲ್ಪ ಹಿಂದಾಗಿ ಏನೋ ಹೆಂಗೋ ಆಗಿ ಒಂದು ಮೀಟಿಂಗ್ದಾಗ ಸ್ವಲ್ಪ ಅವ್ರಿಗೆ ನಮ್ಗೆ ಬಿರ್ಸಾಗಿ ಆ ಲೀಸ್ ಕೊಡೋಕೆ ಒಪ್ಕೊಂಡು ಗೌರ್ಮೆಂಟ್ ಠರಾವ್ ಮಾಡಿ ಕಳಿಸಿದ್ವಿ. ಮುಂದೆ ಗೌರ್ಮೆಂಟೂ ಒಪ್ಪಿಗೆ ಕೊಡ್ತೆ ಅದಕ್ಕೆ. ಮತ್ತು ಅಷ್ಟರೊಳಗಾಗಿ ನಾವು ಹಿರೇರೆಡ್ಡಿಯವ್ರ ವಿರೋಧಿಗಳಲ್ಲ, ಯಾವಾಗಿದ್ದರೂ ನಾವು ಹಿರೇರೆಡ್ಡಿ ಅಜ್ಜಾರ ಪರವಾಗಿಯೇ ನಾವು ಕೆಲಸ ಮಾಡ್ಕೊತ ಬಂದರು. ಮುಂದೆ ಮಾದೇವಪ್ಪನವರು ಹೆಗಡೆಯವ್ರ ಕಡೆ ಹೋಗಿ ಅವರು MLA ಆದರು. ನಾವು ಅಜ್ಜಾರು ಕೂಡ JDS ಕೂಡ ನಾವು ಹೋದೆವು. ನಂತರ ನಮ್ಮದು ಮುಂದೆ ಸಕ್ರೆ ಬಿತ್ತು. ಸಕ್ರೆ ಬೀಳು ಮಟನೂ ನಾವು ಅಜ್ಜಾರ ಅಧ್ಯಕ್ಷತೆನ ಕಾಕೊಂಡು ಬಂದಿದ್ದೆವು. ಮಾದೇವಪ್ಪನವ್ರು ಏನೋ ಹೇಳಿದ್ರು, ನಾವು ಅವ್ರ ಮಾತ ಕೇಳಿಲ್ಲ ಅಂದ್ಕೂಡಲೇ ಮುಂದೆ ಅವು ಕೋಆಪರೇಟಿವ್ ಸಂಸ್ಥೆ ಅಂದರೆ 5 ವರ್ಷಕ್ಕೊಮ್ಮೆ ಚುನಾವಣೆ ಬರೋದಲ್ಲ. ಮುಂದೆ ಅವು ಚುನಾವಣೆ ಬಂದಾಗ ಮಾದೇವಪ್ಪನವರು ಆವಾಗ ಅವರು ಹೆಚ್ಚು ಸೀಟುಗಳು ಬಂದು ಅವರು ಅಧ್ಯಕ್ಷರಾದರು. ಅಧ್ಯಕ್ಷರಾದಿಂದ ಮುಂಚೆಗೆ ಏನು 28-29 ಕೋಟಿ ರೂಪಾಯಿ ನಾವು ಎಲ್ಲ ಬ್ಯಾಂಕ್ಗಳಿಂದ ಸಾಲ ತೊಗೊಂಡು ಬಂದಿದ್ದೀವಲ್ಲ, ಅದನ್ನೆಲ್ಲ ಸಾಲ ಋಣಮುಕ್ತ ಮಾಡಿ ಅಷ್ಟು ಸಾಲ ಹರಿದು ಮುಂದೆ ನಾವು ಸಾಲ ಇಲ್ಲದ ಫ್ಯಾಕ್ಟ್ರಿ ಅಂತ ಹೆಗ್ಗಳಿಕೆ ಆಗ್ತದೆ ಇಡೀ ಸ್ಟೇಟ್ ಲೆವೆಲ್. ಮುಂದೆ ಅವು ವರ್ಷ ನಮ್ಮದು ಬಾಡಿಗೆ ಹಣ ಬರೋದೇ ಇತ್ತಲ್ರಿ, ಫಿಕ್ಸ್ ಆಗಿ ವರ್ಷ ಹಣ ಬರಾಕತ್ತದು. ಅದಕ್ಕೆ ಅದು ಜಮಾ ಇಟ್ಕೊಂಡ್ರೆ ಸರ್ಕಾರದ ಟ್ಯಾಕ್ಸಿ ನಾವು ಹೊಣೆ ಭಾಳ ಆಗಾಕತ್ತದು.
ಅದಕ್ಕೆ ನಾವು ರೈತಾಪಿ ಜನರಿಗೆ ಕಷ್ಟ ಕಾಲದಾಗ ಅವ್ರು ಸೇರ್ ತೊಗೊಂಡಾರ ಅವ್ರದ್ದು ಋಣ ತೀರ್ಸೋಣ ಅಂತೇಳಿ ವಿಚಾರ ಮಾಡಲಾಗಿ ಇಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ತುಂಬು ಬದಲು ರೈತರಿಗೆ ಸಕ್ಕರೆನ ಕೊಡೋಣ ಅಂತ ಒಂದು ತೀರ್ಮಾನ ತೊಗೊಂಡು ಫಸ್ಟ್ ವರ್ಷ ಮೊದಲನೇ ವರ್ಷ 5 ಕ್ವಿಂಟಲ್ 50 ಕಿಲೋ ಸಕ್ಕರೆ ಕೊಟ್ಟಿದ್ದೆವು ಮತ್ತು ಅದು ದುಡ್ಡು ಹೆಚ್ಚಾಗಿ ನಮ್ಮ ಕಡೆಯಿಂದ ಮತ್ತಿಷ್ಟು 1 ಕ್ವಿಂಟಲ್ ಸಕ್ಕರೆ ಮಾಡಿದ್ದು ಒಳ್ಳೆಯ ಒಂದು ಉತ್ತಮ ಗುಣಮಟ್ಟದ ಸಕ್ಕರೆ ನಾವು ರೈತರಿಗೆಲ್ಲ ವಿತರಣೆ ಮಾಡ್ಕೊತ ಬಂದೀವಿ. ಇದೆಲ್ಲ ಮಾದೇವಪ್ಪನ ನೇತೃತ್ವದೊಳಗೆ ಕಾರ್ಖಾನೆ ಎಕ್ಸ್ಪ್ಯಾಂಡ್ ಮಾಡಿದ್ವು. ಮತ್ತು 48 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು 2,500 ಇದ್ದದ್ದನ್ನು 5,000 ಮಟ್ಟನೂ ಎಕ್ಸ್ಪ್ಯಾಂಡ್ ಮಾಡಿದರು. ಮತ್ತು ರೈತರಿಗೆ ಮರಣ ಯಾರು ಹೊಂತಾರೆ ನಮ್ಮ ಸೇರಿದಾರು ಅವ್ರಿಗೆ ಪುನಃ 5,000 ರೂಪಾಯಿ ಅವರಿಗೆ ಪರಿಹಾರಧನ ಕೊಡುವಂಥ ಯೋಜನೆ ಹಾಕ್ಕೊಂಡ್ರು. ಇನ್ನೂ ಹಲವಾರು ಯೋಜನೆಗಳು ಹಾಕ್ಕೊಂಡಾರ. ಅದಕ್ಕೆ ದಯವಿಟ್ಟು ನಾಳೆ ಬರುವಂಥ ಚುನಾವಣೆಯಲ್ಲಿ ಮಾದೇವಪ್ಪನವ್ರ ಬೆಲ್ಟ್ ಏನೈತಿ ಅವ್ರಿಗೆ ದಯವಿಟ್ಟು ಹೆಚ್ಚಿನ ಪ್ರಮಾಣದ ಆಶೀರ್ವಾದ ಮಾಡಬೇಕು. ಮತ್ತು ಓಟ್ ಹಾಕೋ ಮುಂದೂ 10 ಓಟ ಜನರಲ್ ಬರ್ತಾವೆ. ಅಂದ್ರೆ ಆ ವರ್ಗ ಶೇರ್ ಸರ್ಟಿಫಿಕೇಟ್ ಅದಾವಲ್ಲ ಅವರು 10 ಓಟ್ ಹಾಕೋದು ಬರ್ತೈತಿ. ಅದ್ರೊಳಗೆ ಮಾದೇವಪ್ಪನವ್ರ ಪೆನಲ್ದಾಗ ಯಾರು ನಿಂತಾರ ಅವ್ರಿಗೆ ಒಂದೊಂದು ಕೊಡಬೇಕು. ಆ ನಂತರ ಮಹಿಳಾ ಬರ್ತಾವೆ 2 ಸೀಟ, ಮಹಿಳಾಕ್ಕೂ 2 ಓಟ್ ಕೊಡಬೇಕು. ಆ ನಂತರ ಅ ವರ್ಗ ಬ ವರ್ಗ SC ST ಅವಕ್ಕೂ ತಲಾಗ ಒಂದೊಂದು ಓಟ್ ಕೊಡಬೇಕು. ದಯವಿಟ್ಟು ಒಳ್ಳೆಯ ರೀತಿಯಿಂದ ನೀವು ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಲಿ ಅಂತೇಳಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತಾ ಇದ್ದೀನಿ. ಯಾವಪ್ಪ ಜನ ಯಾವಪ್ಪ ಜನ ಪಾದರಂಗಗಳಲ್ಲಿ ನಮಸ್ಕರಿಸಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣಾ ಪ್ರಚಾರಾರ್ಥವಾಗಿ ನಾವಿಲ್ಲಿ ಬೋಚಬಾಳ ಗ್ರಾಮಕ್ಕೆ ಬಂದಿದ್ದೇವೆ. ಧನಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ಅವರೇ, ನಮ್ಮ ಡೈರೆಕ್ಟ್ರಿಗೆ ಎಲೆಕ್ಷನ್ ಇದ್ದ ಕ್ಯಾಂಡಿಡೇಟ್ ಆದ ಅಡಪ್ಪಣ್ಣ ಸೋರಗ್ ಅವರೇ, ಚಂದು ಲಮಾಣಿ ಅವರೇ, ಹರನಟ್ಟಿ ಅವರೇ, ಕಣಿವೆ ಅವರೇ, ಸುರೇಶ್ ದೊಳ್ಳಳ್ಳಿ ಅವರೇ, ಬೆಳವಣಿಗೆ ಅನ್ನೋರು ಎಲ್ಲರಿಗೆ ನಮಸ್ಕರಿಸಿ ಬೋಚಬಾಳ ಗ್ರಾಮ ಸಮಸ್ತ ನಮ್ಮ ಷೇರುದಾರರು ಬಾಂಧವರಿಗೆ ಹಾಗೂ ಗ್ರಾಮದ ಹಿರಿಯರಿಗೆ ಎಲ್ಲರಿಗೂ ನಮಸ್ಕರಿಸಿ ಇವತ್ತಿನ ದಿವಸ ನಾವು ಬಂದದ್ದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಹೋಟ್ ಕೇಳಕ್ಕೆ ಬಂದೆವು. ನಾನು ಒಬ್ಬ ಫೌಂಡರ್ ಇದ್ದವು, ಮೊದಲಿಂದನೇ ಫ್ಯಾಕ್ಟ್ರಿ ಕಟ್ಟೋ ಮುಂದಿಂದ ಫೌಂಡರ್ ಇದ್ದವು. ಅದಕ್ಕೆ ನಮ್ಮ ಧನಲಕ್ಷ್ಮಿ ಫ್ಯಾಕ್ಟ್ರಿಗೆ ನೀವು ಯಾಕೆ ಹೋಟ್ ಕೊಡ್ಬೇಕಂದ್ರೆ ಅದು ಕಟ್ಟೋ ಮುಂದೆ ಏನು ತ್ರಾಸ ಆಗ್ಯದ ಬೆಳವಣಿಗೆ ಅನ್ನೋರೆಲ್ಲ ಹೇಳಿರಿ. ಇನ್ನು 50 ಕಿಲೋ ಸಕ್ಕರೆ ಕೊಟ್ಟಿವು, ಮತ್ತು ಆದ ಬಳಿಕ 1 ಕ್ವಿಂಟಲ್ ಕೊಟ್ಟಿವು, ಮತ್ತು 28 ಕೋಟಿ ರೂಪಾಯಿ 95 ಲಕ್ಷ ರೂಪಾಯಿ ಎಲ್ಲ ಸಾಲ ಋಣಮುಕ್ತ ಮಾಡಿವು. ನಮ್ಮ ಫ್ಯಾಕ್ಟ್ರಿ ಮ್ಯಾಗ ಏನು ಸಾಲಿಲ್ಲ, ಅದೆಲ್ಲ ನಮ್ಮ ಜಮಾ ಐತೆ ಮತ್ತು FD ಐತೆ ನಮ್ಮ ಫ್ಯಾಕ್ಟ್ರಿದು. ಅದಕ್ಕೆ ಅದು ಹಂಗೇನಿದಿಲ್ಲ. ಮತ್ತು ಇನ್ನೇ ಏನೇನು ಯೋಜನೆ ಹಾಕ್ಕೋಬೇಕಂತೇಳಿ ಇದೈತಿ. ಅದಕ್ಕೆ ನೀವೆಲ್ಲರೂ ನಮಗೆ ನಮ್ಮ ಪೆನಾಲ್ಗೆ ಮಾದೇವಪ್ಪನ ಯಾದವಾಡ್ ಪೆನಾಲ್ಗೆ ಹೋಟ್ ಕೊಟ್ಟು ನಮ್ಮನ್ನು ಬಹುಮತದಿಂದ ಕಳಿಸ್ತೀರಂತೇಳಿ ನಮಗೆ ಭರವಸೆ ಐತಿ. 2 ಮಾತು ಹೇಳಿ ನಾ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೋಚಬಾಳ ಗ್ರಾಮದ ಗ್ರಾಮ ದೇವತೆಯನ್ನು ಮನದಂಗಳಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ದಿವಸ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆಡಳಿತ ಮಂಡಳಿ ಎಲ್ಲ ಸಹೋದ್ಯೋಗಿ ಮಿತ್ರರನ್ನು ಮನದಂಗಳಲ್ಲಿ ಸ್ಮರಿಸಿಕೊಳ್ಳುತ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಆಧಾರ ಸ್ತಂಭವಾಗಿರ್ತಕ್ಕಂಥ ಈ ಕಾರ್ಖಾನೆಯನ್ನು ಕಟ್ಟಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಷೇರುದಾರ ಸದಸ್ಯರನ್ನ ನಾನು ನಮಸ್ಕರಿಸುತ್ತಾ ಇವತ್ತು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ 2025ರಿಂದ 2030 ಇಸ್ವಿವರೆಗೆ ಆಡಳಿತ ನಡೀತಕ್ಕಂಥ ಒಂದು ಚುನಾವಣೆ. 5 ವರ್ಷಕ್ಕೊಮ್ಮೆ ಚುನಾವಣೆ ಬರ್ತದೆ, ಚುನಾವಣೆ ಹೋಗ್ತದೆ. ಮೊದಲೊಂದು ಕಾಲದಲ್ಲಿ ನಾವು ಜೀತ ಪದ್ಧತಿ ಅಂತಿರುತ್ತೆ. ಮನೆಯೊಳಗೆ ಯಾರು ಜೀತ ಇಟ್ಕೋಬೇಕಂತಾರಲ್ಲ, ಯಾರು ಕೆಲಸ ಮಾಡ್ತಿರ್ತಕ್ಕಂಥವ್ರನ್ನ ನಾವು ಜೀತ ಇಟ್ಕೊಡ್ತಿದ್ವಿ ಮನೆಯೊಳಗೆ. ಆ ಜೀತ ಇಟ್ಕೊಳ್ಳೋಂಥ ಪದ್ಧತಿ ಯಾಕಿತ್ತು ಅಂತಂದ್ರೆ ಮನೆಯೊಳಗೆ ಕೆಲಸ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ, ಇನ್ನೊಬ್ಬರ ಸಹಕಾರದಿಂದ ನಾವು ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಮನೆಯೊಳಗೆ ಜೀತ ಇಟ್ಕೋತಾರೆ. ಯಾರು ಒಳ್ಳೆಯ ಕೆಲಸ ಮಾಡಿದ್ರಪ್ಪ ಅಂದ್ರೆ 1 ವರ್ಷ ಗಂಟೆ ಒಳ್ಳೆಯ ಕೆಲಸ ಮಾಡಿದ್ರಂದ್ರೆ ಅವ್ರನ್ನ ಇಟ್ಕೊತಿದ್ರು. ಅವ್ನು ಒಳ್ಳೆಯ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ನು ಹೊರಗೆ ಹಾಕ್ತಿದ್ರು. ಆ ಪದ್ಧತಿಯೊಳಗೆ ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಕಳೆದ 5 ವರ್ಷ ಅವಧಿ ಒಳಗೆ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷನಾಗಿ ನಾನು ಇವತ್ತಿನ ದಿವಸ ನಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಚುನಾವಣೆ ಸಂದರ್ಭದಲ್ಲಿ ಈಗಾಗಲೇ ಬೆಳವಣಿಗೆಯವರು ಮತ್ತು ನಮ್ಮ ಪಾಟೀಲ್ ಸಾಹೇಬ್ರು ಹೇಳಿದರೆ ಕಟ್ಟಡ ಕಟ್ಟುವಂತೆ ನಡ್ಕೊಂಡು ಕಿಸಿಂದ ಇಲ್ಲಿವರೆಗೆ ಬಂದಿರತಕ್ಕಂಥ ದಾರಿ ಯಾವ ರೀತಿ ಇತ್ತು ಅನ್ನೋದನ್ನು ದಿವಂಗತ ಸನ್ಮಾನ್ಯ ಶ್ರೀ BB ಹಿರೇರೆಡ್ಡಿಯವರು ರಾಮದುರ್ಗ ತಾಲೂಕಿನಲ್ಲಿ ಒಂದು ಕಾರ್ಖಾನೆ ಕಟ್ಟಬೇಕನ್ನುವಂಥ ನಿಟ್ಟಿನೊಳಗೆ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಅವ್ರಿಗೆ ಹೆಗಲು ಕೊಟ್ಟು
ಕೆಲಸ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ಜಿ ಪಾಟೀಲರು, ಬಸವನ ತುಪ್ಪದವರು, ಹರ್ನಟ್ಟಿಯವರು, ಬೆಳವಣಿಗೆಯವರು, ನಮ್ಮ ಶಾಸನಗೌಡರು, ಸುರೇಶ್ ಗೌಡರು ಪಾಟೀಲರು ಹಾಗೂ ಮಾದೇವಪ್ಪನವರು ಎಲ್ಲರೂ ಸೇರ್ಕೊಂಡು ಕೇಸಿಂದ APMC ಒಳಗೆ ನಮ್ಮ ತಾಲೂಕಿನ ಭವ್ಯವಾಗಿರ್ತಕ್ಕಂಥ ಮಠಾಧೀಶರನ್ನೆಲ್ಲರೂ ಸೇರಿಕೊಂಡು ಗಚ್ಚಿನ ಮಠದ ಕಿಲ್ಲಾ ತೊರಗಲ ಸ್ವಾಮೀಜಿಯವ್ರನ್ನ ಸೇರಿಕೊಂಡು ಒಂದು APMC ಒಳಗೆ ಒಂದು ಮೀಟಿಂಗ್ ಮಾಡ್ಯಾರ. ರಾಮದುರ್ಗ ತಾಲೂಕಿಗೆ ಒಂದು ಕಾರ್ಖಾನೆ ಕಟ್ಟಬೇಕು ಅನ್ನುವಂಥ ನಿಟ್ಟಿನೊಳಗೆ ಕೆಲಸ ಮಾಡ್ಯಾರ. ಅವಾಗ ನಾವೇನೋ ಚಿಕ್ಕವರಿದ್ದೀವಿ. ಚಿಕ್ಕವರಿದ್ದಂಥ ಸಂದರ್ಭದೊಳಗೆ ಒಂದು ಕಾರ್ಖಾನೆ ಕಟ್ಟಬೇಕಂತ ಅನ್ನುವಂಥ ಸಂದರ್ಭದೊಳಗೆ ಅವತ್ತು 6 ಕೋಟಿ ರೂಪಾಯಿ ಹಣವನ್ನು ಕೂಡಿಸ್ಬೇಕಾಗಿತ್ತು. ಲೈಸೆನ್ಸ್ ತೆಗೆದುಕೊಳ್ಬೇಕಾದ್ರೆ 6 ಕೋಟಿ ರೂಪಾಯಿ ಹಣವನ್ನು ಸೇರಿಸ್ಕೊಳ್ಬೇಕಾಗಿತ್ತು. ಅವಾಗ ಯಾರ ಕಡೆನೂ ದುಡ್ಡಿನ ಇದಿರ್ತಿರಲಿಲ್ಲ. ಅಭಾವದಿಂದ ಯಾರ ಕಡೆನೂ 6 ಕೋಟಿ ರೂಪಾಯಿ ಶೇರನ್ನು ಕೂಡಿಸ್ಲಿಕ್ಕೆ ಆಗ್ತಿರ್ತಕ್ಕಂಥ ಸಂದರ್ಭ. ನಮ್ಮ ಕಬ್ಬು ಬೆಳೆಗಾರ ಆವತ್ತಿನ ದಿವಸ ಏನಪ್ಪ ಅಂದ್ರೆ ಮನೆಯೊಳಗೆ ಒಂದೊಂದು ಏನೋ ಊರೊಳಗೆ ಒಂದು 2-3 ಗಾಣ ಆಡ್ತಿದ್ರು. ಗಾಣದ ಮುಖಾಂತರ ಬೆಲ್ಲ ತಯಾರು ಮಾಡ್ತಿದ್ದಾರೆ. ಬೇರೆ ದೂರಿನ ಊರಿಗೆ ಕಬ್ಬು ಕಳಿಸುವಂಥ ಒಂದು ವ್ಯವಸ್ಥೆ ಇತ್ತು. ನಮ್ಮದೊಳಗೆ ಕಾರ್ಖಾನೆ ಮಾಡಿದ್ರೆ ಸರಿ ಆಗ್ತದೆ ಅಂತ ತೆಗೆಸಿಂದ ಕಾರ್ಖಾನೆ ಮಾಡುವಂಥ ಸಂದರ್ಭದೊಳಗೆ 1.5 ಕೋಟಿ ರೂಪಾಯಿ ಹಣ ಕೂಡ್ತಿ. 1.5 ಕೋಟಿ ರೂಪಾಯಿ ಹಣ ಕೂಡಿದ ನಂತರ ಆಮೇಲೆ ರೊಕ್ಕ ಕೂಡಲಿಲ್ಲ. ಅವಾಗ ನಮ್ಮ ಬೆಳವಣಿಗೆಯವರು DCC ಬ್ಯಾಂಕಿನ ಉಪಾಧ್ಯಕ್ಷರಾಗಿದ್ದರು. ಅವಾಗ DCC ಬ್ಯಾಂಕಿನ ಮುಖಾಂತರವಾಗಿ ಸಾಲವನ್ನು ತೆಗೆದುಕೊಂಡು ಕಾರ್ಖಾನೆ ಕಟ್ಟಿದ್ರೆ ಹೇಗಾಗ್ತದೆ ಅಂತ ನೋಡಿದಾಗ ಅವಾಗ ಎಲ್ಲರೂ ಇವತ್ತಿನ ದಿವಸ ನಮ್ಮ ರೈತಾಪಿ ಜನರು ಏನು ಮಾಡಿದ್ರೆ ಶೇರ್ ಸಂಗ್ರಹಣೆ ಮಾಡಿ 5,000 ರೂಪಾಯಿ ಅವತ್ತಿನ ಕಾಲದೊಳಗೆ 5,000 ರೂಪಾಯಿಗೆ ಒಂದು ಕೂರಿ ಹೊಲ ಬರ್ತಿತ್ತು. ಒಂದು ಎಕರೆ ಎಲ್ಲ ಒಂದು ಕೂರಿ ಹೊಲ ಬರ್ತಿತ್ತು. ಅಂಥ ಕಷ್ಟ ಕಾಲದೊಳಗೆ ನಮ್ಮ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ನೀವು ಷೇರುದಾರರಾದ್ರಿ. ಆ ಕಾರ್ಖಾನೆ ನಿರ್ಮಾಣ ಮಾಡಿದ್ರಿ. ನಿರ್ಮಾಣ ಮಾಡಿದ ನಂತರ ಆ ಕಾರ್ಖಾನೆ ನೆದಿಗುದಿಗೆ ಬಿದ್ದಿರ್ತಕ್ಕಂಥ ಸಂದರ್ಭದೊಳಗೆ ಸನ್ಮಾನ್ಯ ಶ್ರೀ BB ರೆಡ್ಡಿ ಅವ್ರ ಜೀವಿತ ಅವಧಿಯೊಳಗೆ ಆ ಕಾರ್ಖಾನೆ ಹೇಗಾದರೂ ಚಾಲೂ ಮಾಡಬೇಕನ್ನುವಂಥ ನಿಟ್ಟಿನೊಳಗೆ ಒಂದು ಚುನಾವಣೆ ಬಂತು. ಗಚ್ಚಿನ ಮಠದ ಕಿಲ್ಲಾ ತೊರಗಲ ಶ್ರೀಗಳಾಗಿರ್ತಕ್ಕಂಥ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಕಾರ್ಖಾನೆ ಚುನಾವಣೆ ಮಾಡೋದು ಬೇಡ, ಸಕ್ಕರೆನ ಹೋಗಿಸೋಣ. ಸಕ್ಕರೆನ ಹೋಗಿಸಿದ ನಂತರ ನೀವೇನಾರ ಚುನಾವಣೆ ಮಾಡ್ಕೊಂಡು ಹೋಗ್ರಿ, ಬೇಕಾದ್ರೆ ಏನಾರ ಮಾಡ್ಕೊಂಡು ಹೋಗ್ರಿ. ಆವತ್ತಿನ ದಿನಮಾನೊಳಗೆ ಚುನಾವಣೆ ನಡೆಸಲಿಲ್ಲ. ಆವಾಗ ಮಾದೇವಪ್ಪನ ಯಾದವಾಡ ಅವರು 2004ರೊಳಗೆ ಚುನಾವಣೆಗೆ ಗೆದ್ದು ಶಾಸಕರಾದರು. ಶಾಸಕರಾಗಿರ್ತಕ್ಕಂಥ ಸಂದರ್ಭದೊಳಗೆ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಸೇರಿಕೊಂಡು ಈ ಕಾರ್ಖಾನೆಯನ್ನು ಲೀಸ್ ಆಧಾರದ ಮೇಲೆ ಬಾಡಿಗೆ ಕೊಡಬೇಕು. ಕಾರ್ಖಾನೆ ಜಂಗ್ ಐತಿ ಹೊಂಟದ, ಎಲ್ಲ ಪತ್ರಾಸ್ ಕಿತ್ಕೊಂಡು ಹೊಂಟವು. ಈ ಕಾರ್ಖಾನೆಯನ್ನು ಪುನರುಚ್ಚೇದನೆ ಮಾಡಬೇಕು, ಕಾರ್ಖಾನೆ ಚಾಲು ಮಾಡ್ಬೇಕು ಅನ್ನುವಂಥ ನಿಟ್ಟಿನೊಳಗೆ ಅವ್ರು ಕೆಲಸ ಚಾಲು ಮಾಡ್ಯಾರ. ಅವತ್ತು ದಿನಮಾನೊಳಗೆ ಕುಮಾರಸ್ವಾಮಿಯವರು ಕ್ಯಾಬಿನೆಟ್ದೊಳಗೆ ಇಟ್ಕೊಂಡು ಕೇಸಿದ ಅವತ್ತು ಅನುಮೋದನೆ ಕೊಟ್ಟರು. ಅವತ್ತು AD ಪ್ಯಾರಿ ಅವರು ಅದು GMR ಫ್ಯಾಕ್ಟ್ರಿ ಅವರು GMRದವರು ಅದನ್ನು ಲೀಸ್ ತೊಗೊಂಡ್ರು. 25 ವರ್ಷಗಳ ಬೋಟ್ ಆಧಾರದ ಮೇಲೆ ಲೀಸ್ ತೊಗೊಂಡ್ರು. ಲೀಸ್ ತೊಗೊಂಡ ನಂತರ ಕಾರ್ಖಾನೆ ಪ್ರಾರಂಭ ಆಯಿತು. ಆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ ನಂತರ ಅವರಿಗೆ ಕಾರ್ಖಾನೆ ನಡೆಸಲಿಕ್ಕೆ ಆಗಲಿಲ್ಲ. ಕಾರ್ಖಾನೆಗೆ ನಡೆಸಲಿಕ್ಕೆ ಆಗದೇ ಇದ್ದ ಸಂದರ್ಭದೊಳಗೆ ಅವರು ಪ್ಯಾರಿಸ್ ಶುಗರ್ಸ್ ಅವರಿಗೆ ಅದನ್ನು ಒಡಂಬಡಿಕೆ ಮುಖಾಂತರ ಪ್ಯಾರಿಸ್ ಶುಗರ್ಸ್ ಅವರಿಗೆ ಅದನ್ನು ಕೊಟ್ಟವರು. ಇವತ್ತು ಪ್ಯಾರಿಸ್ ಶುಗರ್ಸ್ ಅವ್ರಿಗೆ ಕೊಟ್ಟ ನಂತರ ಇವತ್ತು ನೀವು ಅದನ್ನು ನಡೆಸಿರ್ತಕ್ಕಂಥ ಸಂದರ್ಭ ನೋಡಿದಾಗ ಆ ನಂತರ ಚುನಾವಣೆ ಆಯಿತು. ಮಾದೇವಪ್ಪನ ಯಾದವಾಡ ಅವರು ಆ ಚುನಾವಣೆ ಕಾರ್ಖಾನೆ ಒಳಗೆ ಅಧ್ಯಕ್ಷರಾದರು. ಆ ಕಾರ್ಖಾನೆ ಅಧ್ಯಕ್ಷರಾದ ನಂತರ 2 ವರ್ಷದ ನಂತರ ಕಾರ್ಖಾನೆಗೆ ಇವತ್ತು 2,500 ಕೆಪಾಸಿಟಿ ಇರ್ತಕ್ಕಂಥ ಕಾರ್ಖಾನೆ ಅಂದರೆ 2,500 ಟನ್ ಕೆಪಾಸಿಟಿ ಇರ್ತಾವೆ ಇದನ್ನ ಕಾಲದೊಳಗೆ. ಅದನ್ನು 5,000ಕ್ಕೂ ಏರಿಸಿ ಅವತ್ತು ಸಾಲದ ಸುಳಿಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಯನ್ನು 2 ವರ್ಷದೊಳಗೆ ಸಾಲ ಮುಕ್ತವನ್ನು ಮಾಡಿದ್ದಾರೆ. ಸಾಲ ಮುಕ್ತವನ್ನು ಮಾಡಿದ ನಂತರ ಈಗಾಗಲೇ ಏನಪ್ಪ ಅಂದರೆ ಪ್ರತಿ ವರ್ಷ ಷೇರುದಾರಿಗೆ 1 ಕ್ವಿಂಟಲ್ ಸಕ್ಕರೆ ಕೊಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಯಾರ. ಇದು ರಾಮದುರ್ಗ ತಾಲೂಕು ಅಷ್ಟೇ ಅಲ್ಲ, ಇವತ್ತು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದೊಳಗೆ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಾಲ ಮುಕ್ತ ಕಾರ್ಖಾನೆ ಯಾವುದಾದ್ರೂ ಒಂದು ಕಾರ್ಖಾನೆ ಇದ್ದರೆ ಅದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಜೊತೆಗೆ ಸಾಲ ಇಲ್ಲದೆ ಕಾರ್ಖಾನೆ ಇವತ್ತು ಎಲ್ಲ ಸಕ್ಕರೆ ಕಾರ್ಖಾನೆಗಳು ನಷ್ಟವನ್ನು ಅನುಭವಿಸ್ತಾವೆ. ಇವತ್ತು 100 ಕೋಟಿ, 200 ಕೋಟಿ, 300 ಕೋಟಿ, 400 ಕೋಟಿ, 500 ಕೋಟಿ ಸಾಲದ ಸುಳಿಯಲ್ಲಿ ಸಿಲ್ಕೊಂಡು ಇವತ್ತು ರೈತರಿಗೆ ಒಂದು ಯಾವುದೇ ರೀತಿಯ ಇರ್ತಕ್ಕಂಥ ವ್ಯವಸ್ಥೆ ಮಾಡದೇ ಇರ್ತಕ್ಕಂಥ ಕಾರ್ಖಾನೆಗಳನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ನಾನು ಇವತ್ತಿನ ಹೆಮ್ಮೆಯಿಂದ ಆ ಕಾರ್ಖಾನೆ ಅಧ್ಯಕ್ಷನಾಗಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿ ವರ್ಷ ನಾವು ಪ್ರತಿ ಷೇರುದಾರಿಗೆ 1 ಕ್ವಿಂಟಲ್ ಸಕ್ಕರೆ ಕೊಡ್ತಿರ್ತಕ್ಕಂಥ ಏಕೈಕ ದೇಶದಲ್ಲಿ ಏಕೈಕ ಕಾರ್ಖಾನೆ ಅದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ. 11 ಕೋಟಿ ರೂಪಾಯಿ ನಾವು ಈಗಾಗಲೇ FD ಇಟ್ಟಿದ್ದೀವಿ. 11 ಕೋಟಿ ರೂಪಾಯಿನ FD ಇಟ್ಟಿದ್ದೀವಿ. ನೀವೇನು ಮಾಡಿದ್ರಿ ಅಂತ ಕೇಳ್ತಾರೆ ಅವರು. ನಾವು ಕಾರ್ಖಾನೆ ಇರ್ತಕ್ಕಂಥ ನಟ್ಟು ಬೋಲ್ಟನ್ನು ಮಾರಿಲ್ಲ, ಕಾರ್ಖಾನೆ ಇರ್ತಕ್ಕಂಥ ಖಾಲಿ ಚೀಲವನ್ನು ಮಾರಿಲ್ಲ, ಕಾರ್ಖಾನೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾರಾಟ ಮಾಡಿಲ್ಲ. ಕಾರ್ಖಾನೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಆತ್ಮಸಾಕ್ಷಿ ಅನ್ನೋದೊಂದು ನನಗೆ ಆತ್ಮಸಾಕ್ಷಿ ಅನ್ನೋದಿದೆ. ಆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಇವತ್ತಿನ ದಿವಸ ಆ ಕಾರ್ಖಾನೆಗೆ 11 ಕೋಟಿ ರೂಪಾಯಿನ FD ಮಾಡಿದ್ದೀವಿ. ಇವತ್ತಿನ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಎಲ್ಲ ಷೇರುದಾರರಿಗೆ ಪ್ರತಿ ವರ್ಷ ಪಂಚಮಿ ನಿತ್ಯವಾಗಿ 1 ಕ್ವಿಂಟಲ್ ಸಕ್ಕರೆಯನ್ನು ಕೊಡ್ತಾಯಿದ್ದೀವಿ. ಆ ಸಕ್ಕರೆಯನ್ನು ಕೊಡೋದ್ರ ಮುಖಾಂತರವಾಗಿ ನೀವು ಮಾಡಿರ್ತಕ್ಕಂಥ 5,000 ರೂಪಾಯಿ ಸೇರಿಗೆ ನಾವು ಪ್ರತಿ ವರ್ಷವೂ ಸಹಿತ 39% ಡಿವಿಡೆಂಡ್ ಕೊಡೋದ್ರ ಮುಖಾಂತರವಾಗಿ ನಾವು ಇವತ್ತಿನ ಸಕ್ಕರೆನ ಹಂಚಿಕೆ ಮಾಡ್ತಾಯಿದ್ದೀವಿ. ಅದಕ್ಕೆ ದಯವಿಟ್ಟು ಬಂಧುಗಳೇ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ವಿನಂತಿ ಮಾಡ್ಕೊತೀನಿ. ಆಗಲೇ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿನೇ ಆಗಲಿ ಏನಂದ್ರೆ ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂದರೆ ನಿಮ್ಮ ಮನೆ ಜೀತದಾಳಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ.
ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಜೀತದಾಳ ಒಳ್ಳೆ ಕೆಲಸ ಮಾಡಿದ್ರಂದ್ರೆ ಬರುವಂಥ ದಿನಮಾನಗಳೇ ನಮ್ಮ ಮತವನ್ನು ಕೊಡ್ರಿ. ಒಂದು ವೇಳೆ ಅಕಸ್ಮಾತ್ ನಾವು ಜೀತದಾಳ ಇವತ್ತು ಕೆಲಸ ಮಾಡಿಲ್ಲ ಅಂದರೆ ಆ ಕಾರ್ಖಾನೆಯಿಂದ ಹೊರಗೆ ಹೋಗುವಂಥ ಮಹಾಪ್ರಭುಗಳು ನೀವು. ನಿಮ್ಮ ಅನುಗುಣವಾಗಿ ನಾವು ಇರ್ತಾ ಇದ್ದೀವಿ. ಯಾಕೆ ನಿಮ್ಮ ಮತದಿಂದ ಆರಿಸಿ ಬಂದಿರತಕ್ಕಂಥವ್ರು ನಾವು. ನಿಮಗೆ ಯಾವತ್ತೂ ದ್ರೋಹ ಮಾಡಿಲ್ಲ, ದ್ರೋಹ ಮಾಡೋಕ್ಕೆ ಆಗೋದಿಲ್ಲ. ಇವತ್ತಿನ ದಿವಸ ಲೀಸ್ ಕೊಟ್ಟಿರ್ತಕ್ಕಂಥ ಕಾರ್ಖಾನೆ ಒಳಗೆ 24 ತಾಸಿನೊಳಗೆ ಬಿಲ್ ಕೊಡಿಸಿರ್ತಕ್ಕಂಥ ವ್ಯವಸ್ಥೆ ನಾವು ಇವತ್ತಿವರೆಗೂ ಮಾಡ್ಕೊತ ಬಂದಿದ್ದೀವಿ. ಅದಕ್ಕೆ ದಯವಿಟ್ಟು ಈ ಕಾರ್ಖಾನೆಗೆ ಬೇರೆದವ್ರ ಕಣ್ಣು ಬೀಳಬಾರ್ದು. ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೊತೀನಿ ನಾನು. 11 ಕೋಟಿ ರೂಪಾಯಿ ನಾವಲ್ಲಿ FD ಇಟ್ಟಿದ್ದೀವಿ. ಈ ಕಾರ್ಖಾನೆಗೆ ಬೇರೆದರ ಕಣ್ಣು ಬೀಳಬಾರ್ದು. ಬೇರೆದರ ಇವತ್ತಿನ ಕಾರ್ಖಾನೆ ತೆಗೆದುಕೊಳ್ಬಾರ್ದು. 100 ಕೋಟಿ ರೂಪಾಯಿ ಸಾಲವನ್ನು ಇಟ್ಟಿರ್ತಕ್ಕಂಥ ಸಾಲದ ಸುಳಿಲಿ ಸಿಕ್ಕಿರ್ತಕ್ಕಂಥ ಕಾರ್ಖಾನೆ ನಮ್ದಲ್ಲ. ಇನ್ನೂ 7 ವರ್ಷ ಅವಧಿ ಅದ. ಆ 7 ವರ್ಷ ಅವಧಿಯೊಳಗೂ ಸಹಿತ ಅದನ್ನು ಉತ್ತುಂಗ ಕೊಯ್ಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಈ ಕಾರ್ಖಾನೆ ಯಾವತ್ತಿದ್ರೂ ಸಹಿತ ನಿಮ್ಮ ಕಾರ್ಖಾನೆ, ನಿಮ್ಮ ಮಡಿತನದ ಕಾರ್ಖಾನೆ. ನಾನು ಇವತ್ತಿನ ದಿವಸ ಅಲ್ಲಿ ಸೇವಕನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಹೊರತಾಗಿ ನಾನು ಮಾಲಕನಲ್ಲ. ಆ ಮಾಲಕನಾಗಲಿಕ್ಕೂ ನಾನು ಬಿಡಬೇಡ್ರಿ. ಯಾಕಂದರೆ ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯವಸ್ಥೆ ನಮ್ಮ ಮಾಡಿಕೊಡ್ರಿ. ಯಾಕಂದರೆ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಖಾನೆ, 5,000 ಕೆಪಾಸಿಟಿ ಇರ್ತಕ್ಕಂಥ ಕಾರ್ಖಾನೆ. ನಮ್ಮಲ್ಲಿ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯೊಳಗೆ ಕಬ್ಬು ಬೆಳೆದಿರ್ತಕ್ಕಂಥ ರೈತರಿದ್ದೀರಿ, ಹೊಳೆದಂಡೆ ಮೇಲೆ ಇರ್ತಕ್ಕಂಥ ರೈತರಿದ್ದೀರಿ. ತಾವೆಲ್ಲರೂ ಇವತ್ತಿನ ದಿವಸ ಕಾರ್ಖಾನೆ ಬರ್ತಿರ್ತಕ್ಕಂಥ ಕೂಲಿ ಕಾರ್ಮಿಕರು, ಕಬ್ಬು ಕಟಾವು ಮಾಡ್ತಿರ್ತಕ್ಕಂಥ ಕಾರ್ಮಿಕರು, ಟ್ಯಾಕ್ಟರ್ ಮಾಲಕರು, ಇವತ್ತಿನ ದಿವಸ ಕಾರ್ಖಾನೆ ಕಬ್ಬು ಕಳಿಸಿರ್ತಕ್ಕಂಥ ರೈತರು, ಇವತ್ತೆಲ್ಲರಿಗೂ ಏನಪ್ಪ ಅಂದರೆ ಇದಕ್ಕೆಲ್ಲರದು ಶ್ರಮ ಇದೆ. ನಮ್ದೊಬ್ಬದ ಶ್ರಮ ಇಲ್ಲ. ಕಾರ್ಖಾನೆಗೆ ಕಬ್ಬು ಕಳಿಸಿರ್ತಕ್ಕಂಥ ಕಾರ್ಖಾನೆಗೆ ಇವತ್ತಿನ ದಿವಸ ಕೂಲಿ ಕಾರ್ಮಿಕರನ್ನು ಹಿಡ್ಕೊಂಡು ಕೇಸಿದ, ಟ್ಯಾಕ್ಟರ್ ಮಾಲಕರು ಹಿಡ್ಕೊಂಡು ಸೇರಿದ ಹಿಡ್ಕೊಂಡು ಕೇಸಿದ. ಪಕ್ಕದಲ್ಲಿ 20 ಕಿಲೋಮೀಟರ್ ನಮ್ಮ ಕಾರ್ಖಾನೆ ಇದೆ. ಬೇರೆ ಕಡೆ ಹೋಗುವಂಥ ವ್ಯವಸ್ಥೆ ಇಲ್ಲ. ಬೇರೆ ಬೇರೆ ಕಾರ್ಖಾನೆಗಳು 4 ತಿಂಗಳು 5 ತಿಂಗಳು ಬಿಲ್ಲನ್ನು ಕೊಡೋದಿಲ್ಲ. ಬಾಕಿ ಚುಕ್ತಾ ಇವತ್ತು ಕೈಯೊಳ ರೊಕ್ಕ, ಬಾಕಿ ಚುಕ್ತಾ ಕೈಯೊಳ ರೊಕ್ಕ. ದೇಶದಲ್ಲಿ ಒಂದೇ ಕಾರ್ಖಾನೆ, ಅದು ಧನಲಕ್ಷ್ಮಿ ಸಹಕಾರಿ ಕಾರ್ಖಾನೆ. ಅದಕ್ಕಿಂತ ಕಾರ್ಖಾನೆಗೆ ನಮ್ಮನ್ನು ಜೀತದಾಳ ಇಟ್ಕೊಂಡಿಲ್ಲ. ಜೀತದಾಳನ್ನು ಇನ್ನೊಂದು ಸರಿ ಅವಕಾಶ ಮಾಡಿಕೊಡ್ರಿ. ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಸದಸ್ಯರಿದ್ದೀವಿ. ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳೋದ್ರ ಜೊತೆಗೆ ಇವತ್ತು ಕರೆಸಿ ಮಾತನಾಡೋ ಅವಕಾಶ ಮಾಡಿಕೊಟ್ಟು ಇಷ್ಟೆಲ್ಲ ಸೇರಿದಾರ ಸೇರಿ ಆಶೀರ್ವಾದ ಮಾಡ್ತಿರ್ತಕ್ಕಂಥದ್ದು ಬರ್ತಿರ್ತಕ್ಕಂಥ 14ನೇ ತಾರೀಕಿಗೆ. ಭಾಳ ಜನ ಏನಾರು ಬರ್ತಾರೆ ನಿಮ್ಮ ಹತ್ರ, ಅವ್ರು ಹಂಗೆ ಮಾಡಿಲ್ಲ, ಇವ್ರು ಹಿಂಗೆ ಮಾಡಿಲ್ಲ ಅಂತ ಹೇಳ್ತಿದ್ದೆ. ದಯವಿಟ್ಟು ನಾನು ಇವತ್ತು ಕಾರ್ಖಾನೆ ಅಧ್ಯಕ್ಷನಾಗಿ, ಗೊಡಚಿ ವೀರಭದ್ರೇಶ್ವರ ಸಾಕ್ಷಿಯಾಗಿ, ತೊರಗಲ ಪರದೇವರ ಸಾಕ್ಷಿಯಾಗಿ, ಕರಿಯಮ್ಮನ ದೇವರ ಸಾಕ್ಷಿಯಾಗಿ, ಇವತ್ತು ಸುನ್ನಾಳ್ ಹನುಮಪ್ಪನ ಸಾಕ್ಷಿಯಾಗಿ 1 ರೂಪಾಯಿನೂ ಸಹಿತ ಅವ್ಯವಹಾರ ಮಾಡಿಲ್ಲ. ಯಾವುದೇ ವ್ಯವಹಾರ ಮಾಡಿದ್ದ ತನಿಖೆ ಮಾಡಿದರೆ ಅವತ್ತು ನಾನು ರಾಜಕೀಯದಿಂದ ನಿವೃತ್ತಿ ಹೊಂದಿನ ಅಂತ ನಿಮ್ಮಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದೀನಿ ಇವತ್ತಿನ ದಿವಸ. ಯಾಕಂದರೆ 1 ರೂಪಾಯಿನೂ ಸಹಿತ ನಾವು ವ್ಯವಹಾರ ಮಾಡಿಲ್ಲ. ಇವತ್ತು ಗಾಡಿ ಹತ್ತಿರ್ತಕ್ಕಂಥ ಗಾಡಿ ಬಗ್ಗೆ ಟೀಕಾ ಮಾಡ್ತಾರೆ. ಅಂದ್ರೆ ಯಾರಾದ್ರೂ ನಮ್ಮ ಕಾರ್ಖಾನೆ ಒಳಗೆ ಕಾರ್ಖಾನೆ ಸದಸ್ಯರ ಮನೆಗೆ ಮದುವೆ ಕರೆದ್ರಂದ್ರೆ ಆ ಗಾಡಿ ಬಿಟ್ಟು ಬರ್ಬೇಕೇನ್ರಿ? ಯಾರ ಕಾರ್ಖಾನೆ ಸದಸ್ಯರ ಮನೆಯೊಳಗೆ ಮೈತಾದ್ರಂದ್ರೆ ಅವ್ರ ಮನೆಗೆ ನಾವು ಅಕಸ್ಮಾತ್ ಅವ್ರು ಮಾತಾಡ್ಸಕ್ಕೆ ಬರ್ಬೇಕಾದ್ರೆ ಗಾಡಿ ಬಿಟ್ಟು ಬರ್ಬೇಕೇನ್ರಿ? ಶಿಷ್ಟಾಚಾರದ ಪ್ರಕಾರ ಗಾಡಿಯನ್ನು ಕೊಟ್ಟಿದ್ದಾರೆ. ಆ ಗಾಡಿಯನ್ನು ಹತ್ಕೊಂಡು ಅಡ್ಡಾಡೀನಿ. ಆ ಗಾಡಿಯನ್ನು ಹತ್ಕೊಂಡಿದ್ರು ಸಹಿತ ಅದನ್ನು ದುರ್ಬಳಕೆ ಮಾಡ್ಕೊಂಡಿಲ್ಲ. ಭಾಳ ಜನರು ಅದ್ರ ಮ್ಯಾಗ ಏನೇನು ಹೇಳ್ತಿರ್ತಾರೆ. ಭವ್ಯವಾಗಿರ್ತಕ್ಕಂಥ ಒಂದು ಬಂಗ್ಲೆಯನ್ನು 1 ಕೋಟಿ 25 ಲಕ್ಷ ರೂಪಾಯಿದೊಳಗೆ ಭವ್ಯವಾಗಿರ್ತಕ್ಕಂಥ ಒಂದು ಬಂಗ್ಲೆಯನ್ನು ಕಟ್ಟಿದ್ದೀವಿ. ಆ ಬಂಗ್ಲೆ ಅಷ್ಟೇ ಅಲ್ಲದೆ ಸಹಿತ ಈ ವರ್ಷ 1.5 ಲಕ್ಷ ಟನ್ ಕೆಪಾಸಿಟಿ ಇರತಕ್ಕಂಥ ಗೋಡೌನ್ ಕಟ್ಟಿಸಿದ್ದೀವಿ. ಇವತ್ತು ಕಾರ್ಖಾನೆಯನ್ನು ಆಡಳಿತ ಮಂಡಳಿ ಯಾವ ರೀತಿ ಸುಧಾರಣೆ ಮಾಡಿದೆ ನೋಡ್ರಿ. ಯಾಕಂದ್ರೆ ನಾವು ಮಾಲಕರಲ್ಲ, ನಿಮ್ಮ ಮಾಲಕರಲ್ಲ, ನಿಮ್ಮ ಸೇವಕರು. ನಿಮ್ಮ ಮಾಲಕರು ನಾವಲ್ಲ, ನಿಮ್ಮ ಸೇವಕರು. ಕಾರ್ಖಾನೆ ನಡೆಸ್ಕೊಂಡು ಹೋಗ್ಲಿಕ್ಕೆ ನಮಗೆ ಜವಾಬ್ದಾರಿನ ಕೊಟ್ಟಿದ್ದೀರಿ. ಆ ಜವಾಬ್ದಾರಿತವಾಗಿರ್ತಕ್ಕಂಥ ಜವಾಬ್ದಾರಿನ ನಾವು 5 ವರ್ಷ ಅವಧಿಯೊಳಗೆ ಮುಗಿಸಿದ್ದೀವಿ. 13 ವರ್ಷಗಳನ್ನು ಸಕ್ಕರೆ ಕೊಟ್ಟಿದ್ದೀವಿ. ಇದು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಯಾವ ಜಿಲ್ಲೆಯಲ್ಲೂ ಸಹಿತ ಯಾವ ಸಕ್ಕರೆ ಕಾರ್ಖಾನೆ 1 ಕ್ವಿಂಟಲ್ ಸಕ್ಕರೆಯನ್ನು ಕೊಟ್ಟಿಲ್ಲ. ಅದಕ್ಕೆ ನಾವು 1 ಕ್ವಿಂಟಲ್ ಸಕ್ಕರೆನ ಒಳ್ಳೆ ಸಕ್ಕರೆಯನ್ನು ಕೊಟ್ಟಿದ್ದೀವಿ. ಯಾರ ಮನೆಗಾರು ಸುಮಾರು ಸಕ್ಕರೆ ಬಂತಂದ್ರೆ ಇವತ್ತು ಹೇಳ್ರಿ, ನನಗೆ ಕಾಲರ್ ಹಿಡ್ರಿ. ನಿಮ್ಮ ಮನೆ ಸಕ್ಕರೆ ಸುಮಾರು ಬಂದಿತ್ತು, ನನಗೆ ಕಾಲರ್ ಹಿಡ್ರಿ. ಇಲ್ಲಿಂದ ನನ್ನ ಪ್ರಶ್ನೆ ಕೇಳಿರಿ, ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿರಿ, ನಾವು ಉತ್ತರ ಕೊಟ್ಟು ಹೋಗ್ತೀನಿ. ಯಾಕಂದರೆ ಕಾರ್ಖಾನೆ ಅಧ್ಯಕ್ಷನಾಗಿ ನಾನು ಇವತ್ತಿನ ದಿವಸ ಮೋಸಗಾರನಲ್ಲ, ಮೋಸ ಮಾಡೋನಲ್ಲ, ಮೋಸಗಾರನಲ್ಲ. ಅದಕ್ಕೆ ಬರೆದಿರ್ತಕ್ಕಂಥ ದಿನಮಾನ ಒಳಗೆ ಇವತ್ತು ಕಾರ್ಖಾನೆ ಒಳಗೆ ಹಣವನ್ನು ಸಂಗ್ರಹಣೆ ಮಾಡೀವಿ. ಈ ವರ್ಷ 3 ಕೋಟಿ ರೂಪಾಯಿ ರಾಕಿ ಜಮಾ ಆಗ್ತದೆ. ಟೋಟಲ್ 14 ಕೋಟಿ ರೂಪಾಯಿ ರಾಕಿ ಜಮಾ ಆಗ್ತದೆ. ಬರೆದಿರ್ತಕ್ಕಂಥ ದಿನಮಾನಗಳಲ್ಲಿ ಒಳ್ಳೆ ಚಾರಿತ್ರಿಕವಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡೋದ್ರ ಜೊತೆಗೆ ಕಾರ್ಖಾನೆಯನ್ನು ಉತ್ತುಂಗ ಒಯ್ಯುವಂಥ ಒಂದು ವ್ಯವಸ್ಥೆ ನಾವು ಮಾಡಲೇಬೇಕಂತ ವಿಚಾರ ಮಾಡಿದ್ವಿ. ಅದಕ್ಕೆ ದಯವಿಟ್ಟು ತಮ್ಮ ಆಶೀರ್ವಾದ ಕೇಳೋಕೆ ಬಿದ್ದಿದ್ವಿ. ಆ ಆಶೀರ್ವಾದ ಕೊಡ್ಬೇಕಂತ ವಿನಂತಿಯಿಂದ ಕೇಳ್ಕೊಂಡು ನಾನು 4 ಮಾತು ಮುಗಿಸ್ತೇನೆ. ಇಲ್ಲಿಯವರೆಗೆ ಈ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಿಮಿತ್ತವಾಗಿ ಚುನಾವಣೆ ಆಡಳಿತ ಮಂಡಳಿಯ ಚುನಾವಣೆಯ ಪ್ರಚಾರವಾಗಿ ಬಂದಂಥ ಹಾಗೂ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ನಾವು ರೈತರೆಲ್ಲರೂ ತಮ್ಮ ಚೈನಕನ ಇದು ಮಾಡ್ತೀವಿ ಅಂತ ನಾವು ಭರವಸೆ ಕೊಡ್ತೀವಿ. ಆದರೆ ನಮ್ಗೆ ಎಲ್ಲ ಒಂದು ರೈತರಿಗೆ ಭಾಳ ತ್ರಾಸು ಮಾಡಿ ಕಬ್ಬು ಬೆಳೆಸಿರ್ತಾರೆ. ಒಂದು ಒಳ್ಳೆ ಬೆಲೆ ಕೊಟ್ಟರೆ ಸಾಕು ನಮ್ಗೆ ಇಷ್ಟ. ಕಬ್ಬಿನ ರೇಟ್ ಒಟ್ಟು ಎಲ್ಲರಿಗೆ ಒಂದು ಫ್ಯಾಕ್ಟ್ರಿ ಏನು ಹೈಯೆಸ್ಟ್ ಕೊಡೋದಿಲ್ಲ, ಅದೇ ರೇಟ್ ನಮಗೂ ಕೊಡ್ರಿ ಅಂತ ನಮ್ದು ಬೇಡಿಕೆ ಐತೆ ನೋಡ್ರಿ. ಇಷ್ಟ ರೀ, ಮತ್ತೇನು ರೀ.
ಅಲ್ರಿ ಇನ್ನು ಮುಂದಾದರೂ ಸರ ಮುಂದಾದರೂ ನಮಗೆ ಒಳ್ಳೆ ಕಬ್ಬಿನ ಬೆಲೆ ಕೊಟ್ರಪ್ಪ ನಿಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ನಾವು ರೈತರ ಭರವಸೆ ಕೊಟ್ಟು ಐತೆ. ನೀವು ಒಳ್ಳೆಯ ಒಂದು ಆಡಳಿತ ನಡೆಸಿರಿ. ಈಗ ನಿಮಗೆಲ್ಲ ಫ್ಯಾಕ್ಟ್ರಿ ಬಗ್ಗೆ ಏನೈತೆ ಎಲ್ಲ ನಿಮ್ಗೆ ಈ ಸಿಕ್ಕತಿ ಅದ ಒಂದು ಉಳಿಸ್ಕೊಂಡು ನೀವು ಇದನ್ನು ಮಾಡಿದ್ರೆ ರೈತರು ಸ್ವಲ್ಪ ಸಹಕಾರ ಕೊಟ್ಟರೆ ರೈತರು ಒಳ್ಳೆ ಬೆಲೆ ಕೊಡ್ಬೇಕಂತೇಳಿ ನಾನು ಊರಿಂದ ಮನವಿ ಮಾಡ್ಕೊತೀನಿ. ಇದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈಗ ಧನಲಕ್ಷ್ಮಿ ಸಕ್ಕರೆ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಣ್ಣ ಯಾದವ್ ನಾನು ನಮ್ಮ ಗ್ರಾಮದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೂ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಎಲ್ಲ ಗ್ರಾಮದವರಿಗೂ ಕೂಡ ಎಲ್ಲ ಪತ್ರಿಕಾ ಮಾಧ್ಯಮರಿಗೂ ಕೂಡ ವಂದನಾರ್ಪಣೆಗಳನ್ನು ಹೇಳ್ತಾ ನಾನು ವಂದನೆಗಳನ್ನು ಮುಗಿಸ್ತೀನಿ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್, ಧನಲಕ್ಷ್ಮಿ ಫ್ಯಾಕ್ಟ್ರಿ ಚುನಾವಣೆ ಜೋರಾಗಿ ಹಿಡಿದಿರುವಂಥದ್ದು ಪ್ರಚಾರ ಏನು ಅನಿಸ್ತದೆ ಸರ್ ತಮಗೆ? ಏನಿಲ್ಲ, ತಮ್ಮ ಚಾನಲ್ನ ದ್ರಾವಿಡ ಭಾರತ ಅಂತ ಒಂದು ಚಾನಲ್ ಬರ್ತಿತ್ತು. ಅದನ್ನು ಅವಾಗ ವೀಕ್ಷಣೆ ಮಾಡ್ತಾಯಿದ್ದೀವಿ. ಆ ಚಾನಲ್ದವ್ರು ನೀವೇ ಅಂತ ನನಗೆ ಇವತ್ತು ಪರಿಚಯ ಆದ್ರಿ. ಭಾಳ ಸಂತೋಷ ಆಯಿತು. ಆದ್ರೆ ನಿಮ್ಮ ಚಾನಲ್ನಲ್ಲಿ ಎಲ್ಲ ಸ್ವಲ್ಪ ಸುದ್ದಿಗಳನ್ನು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದು ಆಡಳಿತ ಮಂಡಳಿ ಚುನಾವಣೆ ಒಳಗೆ ತಾವು ಬಂದಿರಿ, ಭಾಗವಹಿಸಿದ್ರಿ, ನಮಗೂ ಸಂತೋಷ ಆಗ್ಯದ. ಅದಕ್ಕೆ ಹೇಳಿ ಸರ್, ಏನು ಪ್ರಶ್ನೆ? ಆಡಳಿತ ಮಂಡಳಿ ನಿಮ್ಮದೇ ಐತೆ ಸರ್. ಈಗ ಹೌದು, ನೀವೆಲ್ಲ ಸರಿ ಮಾಡಿಲ್ಲ, ಆಡಳಿತ ಸರಿ ಮಾಡಿಲ್ಲ, ರೈತರಿಗೆ ಅನ್ಯಾಯ ಮಾಡಿಲ್ಲ ಅಂತೇಳಿ ಮತ್ತೊಂದು ಪ್ಯಾನೆಲ್ದವರು ಪ್ರಚಾರ ಮಾಡ್ತಾ ಇದ್ದಾರೆ ಸರ್. ಈಗ ಮತ್ತು ಆಲ್ರೆಡಿ ನೀವು ಜನಾನುರಾಗ ಕಳ್ಕೊಂಡಿದ್ದೀರಿ, ನಾವೇ ಗೆಲ್ತೀವಿ ಅಂತ ಅಶ್ಯೂರೆನ್ಸಿಂದ ಅವ್ರು ಹೇಳಕ್ತಿದ್ದಾರೆ. ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಿರೋಧ ಪಕ್ಷದವರು ವಿರೋಧವನ್ನು ಮಾಡಲಿಲ್ಲ ಅಂದ್ರೆ ಅವ್ರಿಗೆ ವಿರೋಧ ಪಕ್ಷ ಅನ್ನೋದಿಲ್ಲ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ವಿರೋಧ ಮಾಡೋದನ್ನು ಬಿಟ್ಟಿಲ್ಲ. ಇನ್ನು ಮಲ್ಲಣ್ಣ ಯಾದವ್ ಯಾವ ಲೆಕ್ಕ? ಅದರ ವಿರೋಧ ಮಾಡ್ತಾ ಇರ್ತಾರಂತ ಅಂತೀರಿ ಸರ್? ಸರ್ವೇ ಸಾಮಾನ್ಯವಾಗಿ ನೋಡ್ರಿ, ಅವ್ರಿಗೆ ವಿರೋಧ ಮಾಡಲಿಲ್ಲ ಅಂತಂದ್ರೆ ಅವರಿಗೆ ಮತದಾರರು ಹೆಂಗೆ ಒಪ್ಕೊತಾರೆ? ಅವ್ರನ್ನ ವಿರೋಧ ಮಾಡಿದಾಗ ತಾನೇ ಮತದಾರರು ಒಪ್ಪೋದು. ಅಂದರೆ ನಮ್ಮ ಏನಾದರೂ ಡ್ರಾಬ್ಯಾಕ್ಸನ್ನು ಅವ್ರು ಹೇಳೋದ್ರ ಮುಖಾಂತರವಾಗಿ ಹೇಳ್ತಿರ್ತಾರೆ. ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಮತ್ತು ಅದನ್ನು ತಿರಸ್ಕಾರ ಮಾಡ್ತಿರ್ತಕ್ಕಂಥದ್ದು ನಮಗೆ ಬಿಟ್ಟಂಥ ವಿಷಯ. ಈಗ ಏನು ಅನಿಸ್ತದೆ ಸರ್? ನೀವೆಲ್ಲ ಪ್ರಚಾರ ಆಲ್ರೆಡಿ ಆರಂಭಿಸಿಬಿಟ್ಟಿದ್ರಿ ಸರ್. ಈಗ ಜನ ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಸರ್? ಸರ್, ಈಗಾಗಲೇ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮತದಾರ ಪ್ರಭುಗಳು ಒಂದು ಅಪಾದನೆಯನ್ನು ಕೊಟ್ಟಿದ್ರು. ಏನಂತಂದ್ರೆ, ಕಳೆದ ಸಾರಿ ಸಾರ್ವತ್ರಿಕ ಚುನಾವಣೆ ಒಳಗೆ ನಮಗೆ ವೋಟಿಂಗ್ ಪವರ್ ಬಂದಿದ್ದಿಲ್ಲ ಅಂತ ಹೇಳಿ. ಅದು ಕಾನೂನು ರೀತಿಯೊಳಗೆ ಯಾರು ಜನರಲ್ ಬಾಡಿ ಮೀಟಿಂಗ್ ಬಂದು ಹಾಜರಾಗ್ತಾರೋ ಅಂಥವ್ರನ್ನ ಮತದಾನ ಕೊಡುವಂಥದ್ದು ಕೋಆಪ್ರೇಟಿವ್ ಒಳಗೆ ಇರ್ತದೆ. ಆ ಸಂದರ್ಭದೊಳಗೆ 4,000 ಮತದಾರರು ಅಲ್ಲಿ ಬಂದಿರತಕ್ಕಂಥದ್ದು. ಅದು 4,000 ಮತದಾರನ ಇಟ್ಕೊಂಡು ಕೇಸಿಂದ ಇದು ಮಾಡಿದ್ದೀವಿ. ಅವತ್ತು ದಿನಮಾನಗಳಲ್ಲಿ ಬೇರೆಯವರು ನಮ್ಮ ಬಗ್ಗೆ ಟೀಕಾ ಮಾಡ್ತಿರ್ತಕ್ಕಂಥದ್ದು ಅದೊಂದೇ ಅಂಶ ಬಿಟ್ಟರೆ ಬೇರೆ ಅಂಶ ಏನಿಲ್ಲ. ಅಲ್ಲಿ ಒಂದು ಉಳಿದಿರ್ತಕ್ಕಂಥ ಒಂದೇ ಅಂಶ. ಈ ಸಲ ಎಲ್ಲ ಮತದಾರರನ್ನು ನಾವು ಚುನಾವಣೆಗೆ ಅವಕಾಶವನ್ನು ಕೊಟ್ಟಿದ್ದೀವಿ. ಆ ಚುನಾವಣೆ ಅಧ್ಯಕ್ಷರಾಗಿ ನಾವು ಚುನಾವಣೆಯ ನೀತಿ ನಿಯಮಗಳಿಗೆ ಅನುಸಾರವಾಗಿ ಇವತ್ತು ಶುಗರ್ ಕಮಿಷನರ್ ಆಗಿರ್ಬೋದು, DR ಆಗಿರ್ಬೋದು, ನಮ್ಮ MD ಆಗಿರ್ಬೋದು, ಎಲ್ಲರೂ ಸೇರ್ಕೊಂಡು ಕೇಸಿಂದ ಎಲ್ಲ ಮತದಾರರಿಗೆ ಹಕ್ಕನ್ನು ಕೊಟ್ಟಿದ್ದೀವಿ. ಆ ಮತದಾರ ಪ್ರಭುಗಳಂತೆ ನಾವು ಹೋಗ್ತಾ ಇದ್ದೀವಿ. ಮತದಾರರ ಮುಖಾಂತರವಾಗಿ ಮತವನ್ನು ಚಲಾಯಿಸ್ಕೊಂಡು ಕೇಸಿಂದ ಮತ್ತೊಮ್ಮೆ ಜಯ ಗಳಿಸ್ತೀವಿ. ಜಯ ಖಚಿತ, ಅದು ನಿಶ್ಚಿತ ಅಂತ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ಇನ್ನೊಂದು ಆಪಾದನೆ ಇದೆ ಸರ್ ತಮ್ಮ ಮೇಲೆ. ಇದನ್ನು ಫ್ಯಾಕ್ಟ್ರಿಯನ್ನು ಹುಟ್ಟು ಹಾಕಿದಂಥ, ನಿರ್ಮಾಣ ಮಾಡಿದಂಥ ಮಾನ್ಯ ಶ್ರೀ ದಿವಂಗತ BB ಹಿರಿಯರೆಡ್ಡಿ ಅವರ ಫ್ಯಾಮಿಲಿ ಮೆಂಬರ್ನ ಇದರಲ್ಲೆಲ್ಲೂ ಯಾರೂ ಯಾವುದೇ ಪ್ರಶ್ನೆ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿಲ್ಲ, ತಾವು ಕರೆದಿಲ್ಲ ಅಂತೇಳಿ ಆಪಾದನೆ ಐತಿ. ಈ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ನನಗೂ ಒಂದು ಆತ್ಮಸಾಕ್ಷಿ ಅನ್ನೋದಿದೆ. ಕಳೆದ ಸಾರಿ ನಮ್ಮ ಪೆನಲ್ದವರು ಬಸವರಾಜ್ ಹಿರೇರೆಡ್ಡಿ ಅವರ ಮನೆಗೆ ಹೋಗಿ ನೀವು ನಿಲ್ಲಬೇಕು ಅನ್ನುವಂಥ ಸುರೇಶ್ ಗಡಿಯಪ್ಪನವರು ಮತ್ತು ರಾಜೀವ್ ಬೀಳಿಗೆ ಅವರ ತಂಡ ಅವ್ರ ಮನೆಗೆ ಕಳಿಸಿದ್ವಿ. ಅವರು ನಿಲ್ಲೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅದಾದ ನಂತರ ನಾವು ಪೆನಲ್ ತಯಾರು ಮಾಡಿದ್ವಿ. ಅವರು ಚುನಾವಣೆ ನಿಂತಿಲ್ಲ. ಈಗಾದರೂ ಸಹಿತ ಅವ್ರನ್ನ ನೀವು ಇಂಟ್ರ್ಯೂ ಮಾಡಿರಿ, ಅವ್ರನ್ನ ಕೇಳಿರಿ. ಒಂದು ವೇಳೆ ನಾನು ಯಾರೂ ಕರೆದಿಲ್ಲ, ನನ್ನ ಮಾತಾಡಿಸಿಲ್ಲ ಅಂತಂದ್ರೆ ಅದಕ್ಕೆ ಸಾಕ್ಷಿ ಪುರಾವೆಗಳನ್ನ ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ. ಆದರೆ ಒಂದು ವಿಷಯನ, ಇವತ್ತು ಸನ್ಮಾನ್ಯ ಶ್ರೀ BB ಹಿರೇರೆಡ್ಡಿ ಅವರು ಕಟ್ಟಿರ್ತಕ್ಕಂಥ ಕಾರ್ಖಾನೆ ಒಳಗೆ ನಾವು ಅಧ್ಯಕ್ಷರಾಗಿದ್ದೀವಿ. ಕೆಂಗಲ್ ಹನುಮಂತಯ್ಯನವರು ರಾಜ್ಯದ ವಿಧಾನಸಭೆಯನ್ನು ಕಟ್ಟಿದ್ದಾರೆ. ಅವ್ರ ಕುಟುಂಬದವರು ಇವತ್ತಿನ ದಿವಸ ಯಾರೂ ಶಾಸಕರಿಲ್ಲ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ದಿವಸ ಮುಖ್ಯಮಂತ್ರಿಗಳಿದ್ದಾರೆ. ಇವತ್ತು ಸನ್ಮಾನ್ಯ ಶ್ರೀ BB ಹಿರೇರೆಡ್ಡಿ ಅವರು ಈ ಕಾರ್ಖಾನೆಯನ್ನು ಕಟ್ಟಿದ್ದಾರೆ. ಮಲ್ಲಣ್ಣ ಯಾದವ್ ಅಧ್ಯಕ್ಷ ಇದ್ದಾನೆ. ಇದರಲ್ಲಿ ಏನು ತಪ್ಪಿದೆ? ಅವರು ಏನಂದ್ರೆ ಸರ್, ಯಾರು BB ಹಿರೇರೆಡ್ಡಿ, ಬಸವರಾಜ್ ಹಿರೇರೆಡ್ಡಿ ಅವರು 4,000 ಮತಗಳನ್ನು ತೆಗೆದುಕೊಂಡು ಅವರು ಚುನಾವಣೆ ಮಾಡಕತ್ತಿದ್ರು. ಅದೊಂದು ಕೆಟ್ಟ ಕೆಲಸಕ್ಕೆ ನಾವು ಆಗಬಾರ್ದು ಅಂತೇಳಿ ನಾನು ನಿಂತಿರಲಿಲ್ಲ, ಅವ್ರ ಪ್ಯಾನಲ್ಗೆ ಸೇರಲಿಲ್ಲ ಅಂತ ಆಪಾದನೆ ಸರ್. ಸರ್, ಇವತ್ತಿನ ದಿವಸ ನಾನು ಹೇಳಬೇಕಾಗಿತ್ತು ಅಂತಂದ್ರೆ, ಅವ್ರಿಗೆ ಸಹಕಾರಿ ಕ್ಷೇತ್ರದೊಳಗೆ ಏನದ ಅನ್ನೋದನ್ನು ಸ್ವಲ್ಪ ಅಭ್ಯಾಸ ಮಾಡಂತ ಹೇಳ್ರಿ. ಒಂದು ವೇಳೆ 4,000 ಮತದಾರರನ್ನು ಅದಕ್ಕೆ ಕುಲಂಕುಷವಾಗಿ 5 ವರ್ಷ ನಾವು ಜನರಲ್ ಬಾಡಿ ಮೀಟಿಂಗನ್ನು ಕರೆದಿವಿ. 5 ವರ್ಷನೇ ಯಾವ ಪ್ರಶ್ನೆಯೂ ಮಾಡಲಿಲ್ಲ.
ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಸಹಪಾಠಿಗಳನ್ನ ಕರ್ಕೊಂಡು ಕೇಸಿಂದ ಅವರು ಚುನಾವಣೆ ಎದುರಿಸಕತ್ತಾರೆ ಈಗ. ಅದಕ್ಕೆ ದಯವಿಟ್ಟು ಇನ್ನೊಂದು ಏನಂತಂದ್ರೆ ಕಾನೂನು ಪರದೆಯೊಳಗೆ ಕೆಲಸ ಮಾಡಬೇಕಾಗಿತ್ತು ಹೊರತು ಕಾನೂನು ಬಿಟ್ಟನ್ನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಅದು ನನ್ನ ಮ್ಯಾಗ ಒಂದು ಕೇಸ್ ಆಗಿತ್ತು. ಚುನಾವಣೆ ಕಮಿಷನರ್ ಕಡೆಯೂ ಒಂದು ಕೇಸ್ ಇದೆ, ಇನ್ನೂರಿಗೆ ಕೇಸ್ ಇದೆ, ಅದು ಇತ್ಯರ್ಥ ಆಗಿಲ್ಲ. ಅದು ಚುನಾವಣೆಯನ್ನು ಮಾಡಿದ ತಕ್ಷಣ ಇತ್ಯರ್ಥ ಆಗಿ ಅದು ಕಾನೂನು ಬಾಹಿರ ಅಂತ ಒಂದು ವೇಳೆ ಇತ್ತು ಅಂತಂದ್ರೆ ನನಗೆ ಚುನಾವಣೆ ಒಳಗೆ ಶುಗರ್ ಕಮಿಷನರು ಅದನ್ನು ನಿರ್ದಾಕ್ಷಿಣ್ಯವಾಗಿ ಆರ್ಡರ್ ಮಾಡ್ತಿದ್ರು, ನಾನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ. ಚುನಾವಣೆ ನೀತಿ ನಿಯಮಗಳಿಗೆ ಅನುಸಾರವಾಗಿ ನೀವು ಚುನಾವಣೆ ಮಾಡಿದ್ದೀರಿ ಅಂತ. ಹೌದು. ಈಗ ಅದು ಚುನಾವಣೆ ಅಧಿಕಾರಿಗಳಿರ್ತಾರೋ, ಚುನಾವಣೆಯನ್ನು ಕಾನೂನು ಬಾಹಿರ ಮಾಡಲಿಕ್ಕೆ ನನ್ನ ಕಡೆ ಆಗೋದಿಲ್ಲ. ಯಾಕಂದ್ರೆ ಕಾನೂನು ನನ್ನ ಮನೆಗೆ ಹುಟ್ಟಿಲ್ಲ. ಕಾನೂನಕ್ಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಅವತ್ತು ಕಾನೂನನ್ನು ರೂಪಣೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಅಡಿಯ ಮೇಲೆ ನಾವೆಲ್ಲರೂ ಕೆಲಸ ಮಾಡಬೇಕಾಗ್ತದೆ. ನನ್ನ ಮನೆಯೊಳಗೆ ಕಾನೂನು ನಾವು ಬರ್ಕೊಂಡಿಲ್ಲ. ಆಗಲಿ ಸರ್, ನಿಮ್ದು ನಮ್ಮ ದ್ರಾವಿಡ ಭಾರತ ವಾಹಿನಿಯೊಂದಿಗೆ ಮಾತನಾಡೋದಕ್ಕಾಗಿ ನಮಗೆ ಧನ್ಯವಾದಗಳು ಸರ್. ಓಕೆ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಮಲ್ಲನಗೌಡ ರಾವಸ ಪಾಟೀಲ್ ಬೋಚ್ವಾಳ ಸರ್. ಗೋಸ್ಪಾಳ ಅಂದ್ರೆ ಇದೇ ಸ್ಥಳಕ್ಕೆ ಸರ್. ಹೌದೇನು? ಚುನಾವಣೆ ಪ್ರಚಾರ ಚಾಲು ಆಗೈತೆ ಈಗ. ಹೌದು ಸರ್. ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಏನು ಅನಿಸ್ತದೆ ಸರ್? ಸರ್, ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಈಗಾಗಲೇ 15 ವರ್ಷ ನಿರಂತರವಾಗಿ ನಮ್ಮ ರೈತರಿಗೆ ಅನುಕೂಲ ಮಾಡ್ಯಾರ. ಹೆಂಗೆ ಅನುಕೂಲ ಮಾಡಿದ್ದಾರೆ ಅಂದ್ರೆ ಸರ್, ಪ್ರತಿ ಕಬ್ಬಿನ ಬೆಲೆ ಕರೆಕ್ಟ್ 8 ದಿನ ಒಳಗಾಗಿ ಪ್ರತಿ ಖಾತೆಗಳಿಗೆ ಜಮಾ ಕೊಡ್ತಾರೆ ರೀ. ಒಂದು ಪ್ರತಿ ಫಸ್ಟ್ ಟೈಮು 50 kg ಸಕ್ಕರೆ ಕೊಟ್ಟಿದೆ ಸರ್. 50 kg ಸಕ್ಕರೆ ಕೊಟ್ಟಾರೆ ಫಸ್ಟ್ ಒಂದು ಮೊದಲದ್ದು. ಆ ನಂತರ ಇವರು ಅಷ್ಟು ಆಡಳಿತ ಮಂಡಳದವ್ರು ಕೂಡಿ ಇಲ್ಲ 50 kg ಬ್ಯಾಡ್ರಿ ಸರ, ಹಿಂಗಿಂಗಂತ ನಾವು ರೈತರ ಒಕ್ಕರನ್ನ ಒತ್ತಾಯ ಮಾಡಿದಾಗ ಅವರು 1 ಕ್ವಿಂಟೋಲ್ ಪ್ರತಿ ವರ್ಷ 14 ವರ್ಷ ಒಂದು ಕೊಟ್ಕೊತ ಬಂದಿದ್ದಾರೆ ಸರ. ಒಂದು ಷೇರುದಾರ ತೀರ್ಕೊಂಡ್ರೆ ಸರ ಅವ್ರಿಗೆ 5,000 ರೂಪಾಯಿ ಮೈತಾದವ್ರಿಗೆ ಅವ್ರ ಮಕ್ಕಳಿಗೆ ಅವರು ವರ್ಷ ಯಾರು ಹಾಕತ್ತಾರ ಅವ್ರಿಗೆ ಜಮಾ ಮಾಡ್ಕೊತದಾರೆ ಸರ. ಒಳ್ಳೆಯದಾಯಿತು. ಮುಂದೆ ಇನ್ನೊಂದು ಏನು ಸರ, ಈಗ ನಮ್ಮಲ್ಲಿ ಮುನ್ನೋಳಿ ಆಗಲಿ ಅಥವಾ ಉದುಪುಡಿ ಆಗಲಿ ಈಗ ಸ್ಟಾರ್ಟ್ ಆಗಿದೆ ಸರ್. ಈ ವರ್ಷ 100 ರೂಪಾಯಿ ಎಲ್ಲರಿಗಿಂತ ಅನುಕೂಲತೆ ಮಾಡಿದ್ದಾರೆ. ಕೊಟ್ಟಿದ್ದಾರೆ ಸರ್. ಈಗ ಕೊಟ್ಟಿದ್ದಾರೆ, ಈ ವರ್ಷ ಕೊಟ್ಟಿದ್ದಾರೆ. ಮುಂದೆ ಸರ ಏನಾಗೈತಿ, ಈಗ ಆಡಳಿತ ಮಂಡಳಿ ಏನೈತಿ ನಮ್ಗೆ ಏನು ಇಲ್ಲೇ ರೈತರಿಗಾಗಲಿ ಕಾರ್ಖಾನೆಗಾಗಲಿ ಮತ್ತು ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ಸರ್. ಯಾರಿಗೂ ಒಟ್ಟ ಅನ್ಯಾಯ ಅಂತೂ ಮಾಡಿಲ್ಲ. ಪ್ರತಿ ರೈತರು ಯಾರೋ ಹೋದರೂ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ನೇರವಾಗಿ ರೈತರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕರ್ಕೊಂಡು ಹೋಗಿ ಫ್ಯಾಕ್ಟ್ರಿಗೆ ಸಾಹೇಬ್ಗಳಿಗೆ ಭೇಟಿಯಾಗಿ ಅವ್ರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ತಾರೆ. ಅದೊಂದು ತುಂಬ ಸಂತೋಷ ಸರ್. ಈಗಿನ ಚುನಾವಣೆ ಸರ ನಮ್ಮ ಈಗ ಆಡಳಿತ ಮಂಡಳಿ ಏನೈತಿಲ್ಲ ಸರ, ಅದು ಉತ್ತಮ ಆಡಳಿತ ಮಂಡಳಿ ಅಂತ ಎಲ್ಲ ತಾಲೂಕಿನಾಗ ಅಥವಾ ಮುಂದೆ 4 ಜಿಲ್ಲಾದೊಳಗೆ 14 ತಾಲೂಕಿನ ಮತದಾರ ಅದಾರ ಸರ. ನಾನು ಈಗಾಗಲೇ ನಮ್ಮ ಆತ್ಮೀಯರು ಅದಾರ, ನಮ್ಮ ಸಂಬಂಧಿಕರು ಅದಾರ, ಮತ್ತು ನಾವು ಹಿಂದೆ ಇವರು ಮಾದೇವಪ್ಪನವರಾಗಲಿ ಹಿರರೆಡ್ಡಿಯವರಾಗಲಿ ಇದ್ದಾಗ ನಾವು ಅವ್ರ ಹಿಂದೆ ಆ ಫೌಂಡೇಶನ್ಗೆ ನಾವು ಗಟ್ಟಿದ್ದ ನಮ್ಮ ಮನ್ಯಾಗೂ 4 ಸೇರ್ ಅದಾವ ಸರ. ನಾವು ಅವ್ರು ಬೆನ್ನು ಹತ್ತಿ ಕೆಲಸ ಮಾಡಿದ್ದೀವಿ. ಹಿರರೆಡ್ಡಿಯವರು ಉತ್ತಮವಾದ ಕೆಲಸ ಮಾಡಿದ್ದಾರೆ. 8 ವರ್ಷ ಗ್ಯಾಪ್ ಇತ್ತು ಸರ ಫ್ಯಾಕ್ಟ್ರಿ. ಆ ನಂತರ ಮಾದೇವಪ್ಪನವ್ರ ಶಾಸಕರಾದ ಮೇಲೆ ಅದನ್ನು ಪುನಶ್ಚೇತನಕ್ಕಾಗಿ ಒಂದು ಏನು ಲೀಜಿನ ಮ್ಯಾಗೆ ಅಷ್ಟರು ಕೂಡಿ ಆಡಳಿತ ಮಂಡಳಿಯವರು ಕೂಡಿ ಒತ್ತಾಯ ಮಾಡಿದಾಗ ಅದನ್ನು ಪುನಶ್ಚೇತನ ಮಾಡಿರಿ ಸರ. ಅಲ್ಲಿಂದ ನಾವು ರೇಣುಕಾ ಶುಗರ್ ಫ್ಯಾಕ್ಟ್ರಿಯಾಗ ನಾವು ಪ್ರತಿ ಸಲ ಕಬ್ಬು ಹಚ್ಚೋದು ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಆದಾಗ ಹಚ್ಚಿನಿ ಸರ. ಒಂದು ಸರ ಹಚ್ಚಿದಾಗ ಅಲ್ಲಿ ಏಜೆನ್ಸಿ ಮುಖಾಂತರ ಕಬ್ಬು ಹೋಗಕ್ಕೆ ಸರ್. ಎಲ್ಲಿ ಮುನ್ನೋಳಿ ರೇಣುಕಾಬಾಯಿ ಅಲ್ಲಿಂದ ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಆದಾಗ ಒಂದು ಗಣಕಿ ನಾನು ಇಲ್ಲಿವರೆಗೂ ಒಂದು ಗಣಕಿ ಬೇರೆ ಫ್ಯಾಕ್ಟ್ರಿ ಕಳಿಸಿಲ್ಲ. ಹಾಂ ಸರಿ ಕೊಟ್ಟಾರ ತಕ್ಷಣ ಒಳ್ಳೆ ರೀತಿ ಐತಿ. ನಮಗಿದೆ ಕಡ್ಡಾಯವಾಗಿ ಮುಂದುವರೆದ್ರೆ ಇನ್ನೂ ಶಿಕ್ಷಣ ಬಗ್ಗೆ ಈ ಎಲ್ಲ ಸೇರಿದಾರ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಒಂದು ಇದನ್ನು ಸ್ಕೂಲ್ ತೆಗಿತು ಅಂದಾರ ಸರ್. ನಾವು ರೀ ಈಗ ರೈತರು ಎಲ್ಲರೂ ಕೂಡಿ ಏನು ಮಾಡಿದ್ವಿ, ನಮ್ಮ ಆಡಳಿತ ಮಂಡಳಿ ಅನುಕೂಲ ಮಾಡಿರಿ, ಒಂದು ಹಾಸ್ಟೆಲ್ ಶಿಕ್ಷಣ ಬಗ್ಗೆ ಒಂದು ಸ್ಕೂಲು ಅನುಕೂಲ ಮಾಡಿರಿ ಅಂತ ನಾವು ಇನ್ನು ಮೇಲೆ ಒತ್ತಾಯ ಇನ್ನು ಮೇಲೆ ಬರುವ ನಮ್ಮ ಆಡಳಿತ ಮಂದಿ ಇದೇ ಆಡಳಿತ ಮಂದಿ ಬಂದ ತಕ್ಷಣ ಅನುಕೂಲ ಮಾಡಿರಿ ಅಂತ ಕೇಳಿದ್ವಿ. ಅವರು ನಮಗೆ ಒಪ್ಪಂದ ಕೊಟ್ಟಾರ. ನಾವು ಅವ್ರಿಗೆ ಒಳ್ಳೆಯ ಮತದಾನ ಮಾಡಿ
ಬಹುಮತದಿಂದ ಗೆಲ್ಲಿಸ್ತೀವಿ ಅಂತ ಹೇಳಿದಿರಿ. ಹಾಂ. ಯಜಮಾನ್ರ ನಿಮ್ಮ ಹೆಸರೇನು? ನಮ್ಮ ಹೆಸರು ದುರ್ಗಪ್ಪ ಯಲ್ಲಪ್ಪ ಯರಗಟ್ರಿ, ಊರ್ರಿ ಬೋಚ್ಬಾಡ್ರಿ. ಯಜಮಾನ್ರ ಏನು ಅನಿಸ್ತೈತೆ ನಿಮಗೆ ಈ ಆಡಳಿತ ಮಂಡಳಿ ಬಗ್ಗೆ? ಆಡಳಿತ ಬರೋಬ್ಬರಿ ಇದ್ರಿ. ನಮಗೆ ಸ್ವಲ್ಪ ಹೆಚ್ಚಿನ ದಿನ ಸಾಯ್ದಾನ ಕಬ್ಬಿನ ಬಿಲ್ ಜಾಸ್ತಿ ಮಾಡಿದ್ರೆ ನಮ್ಗೆ ಒಳ್ಳೇದಾಕತ್ರಿ ಇಷ್ಟೇ. ಅಂದ್ರೆ ಈಗಿನ ಆಡಳಿತ ಮಂಡಳಿ ಇರಲಿ, ಹಾಂ ಸ್ವಲ್ಪ ಕಬ್ಬಿನ ಬಿಲ್ ಅದು ಹೆಚ್ಚು ಮಾಡಿದ್ರೆ ಹಾಂ. ನಮಗೂ ಅನುಕೂಲ ಆಕೈತೆ ಅಂತೇಳಿ ಬಯಸ್ತೀರಿ. ಬಯಸ್ತಾರೆ. ಒಳ್ಳೇದ್ರಿ. ಒಳ್ಳೇದು. ಏನು ಅನಿಸ್ತೈತೆ ನಿಮಗೆ ಇವತ್ತು ಈಗಿನ ಆಡಳಿತ ಮಂಡಳಿ ಬಗ್ಗೆ? ಎಲ್ಲ ಈಗ ಅವರು ಎಲ್ಲ ಥರದಿಂದನ ಸೌಕರ್ಯ ಮಾಡ್ಯಾರ್ರಿ. ಮುಂದೆ ಬಂದಂಥ ದಿನಗಳೊಳಗೆ ನಮ್ಮ ಕಬ್ಬಿನ ಬಿಲ್ಲಿಗೆ ಜಾಸ್ತಿ ಒಂದು ಸಹಾಯಧನ ಕೊಟ್ಟು ಈಗ ಈ ನಮ್ಮ ಜಿಲ್ಲೆ ಒಳಗೆ ಎಲ್ಲ ಫ್ಯಾಕ್ಟ್ರಿಗಿಂತ ಒಂದು 100 ಜಾಸ್ತಿ ಕೊಟ್ಟು ಮುಂದೆ ನಡ್ಸ್ಕೊಂಡು ಹೋಗ್ಲಿ ಅಂತೇಳಿ ನಮ್ಮ ಅಭಿಪ್ರಾಯ. ಒಳ್ಳೆ